ಆಗಿರೋದು ಪೋಷಣೆ ಮಾಡ್ತೀವಲ್ಲ, ಒಳ್ಳೆ ಒಳ್ಳೆ ಅದಕ್ಕೆ ಗೊಬ್ಬರ ಆಹಾರ ಕೊಟ್ಟು ಪ್ರತಿಯೊಂದು ಮರಕ್ಕೆ ಅದರದೇ ಒಂದು ಆಯುಷ್ಯ ಐತಲ್ಲ. ಅದಕ್ಕೆ ಒಳ್ಳೆ ಗೊಬ್ಬರ ಆಹಾರ ಚೆನ್ನಾಗಿತ್ತಂದ್ರೆ ಅದರಿಂದ ಬರ್ತಕ್ಕಂಥ ಫಲನೂ ಅಷ್ಟೇ ಶ್ರೇಷ್ಠ ಆಗಿರುತ್ತೆ. ನಾವು ಈ ಶರೀರಕ್ಕೆ ಯಾವ ಥರ ಕಾರ್ಯಕ್ರಮ ಮಾಡ್ತೀವಿ, ಯಾವ ಥರ ಶರೀರಿಕ ಕಾರ್ಯಕ್ರಮ ಏನ್ರಿ ಅಂತ ನೀವು ಹೇಳಿದೆ. ಶರೀರಿಕ ಕಾರ್ಯಕ್ರಮ ಅಂದ್ರೆ ನೀವು ಮಾಡ್ತಕ್ಕಂಥ ಆಲೋಚನೆಗಳು, ಆ ಆಲೋಚನೆಗೆ ನಿಮಗೆ ಅದರಿಂದ ಶಾಂತಿ ನೆಮ್ಮದಿ ಬರಕತ್ತೈತ, ಏನತ್ತ ದುಃಖ ಬರಕತ್ತೈತ, ಏನು ಕಷ್ಟ ಬರಕತ್ತೈತ, ಏನು ಕ್ರೋಧ ಬರಕತ್ತೈತ, ಇವೆಲ್ಲ ಪ್ರತಿಯೊಂದು ಆಲೋಚನೆ ಮೇಲೆ ನೀವು ಏನು ಮನಸ್ಸಲ್ಲಿ ಆಲೋಚನೆ ಬರ್ತಾವೆ, ಯಾವ ವಿಚಾರ ಬರ್ತಾವೆ, ಆ ಪ್ರತಿಯೊಂದು ವಿಚಾರಗಳು ನೀವು ಯಾವುದೋ ಒಂದು ವ್ಯಕ್ತಿ ನೋಡಿದ ಮೇಲೆ ಒಬ್ಬರು ನೋಡಿದ್ರೆ ಸಂತೋಷ ಆಗುತ್ತೆ, ಒಬ್ಬರು ನೋಡಿದ್ರೆ ದುಃಖ ಆಗುತ್ತೆ, ಒಬ್ಬರು ನೋಡಿದ್ರೆ ಇವ್ರು ಯಾಕೆ ನೋಡಿದಪ್ಪ ಅನ್ನಂಗಾಗುತ್ತೆ. ಅವು ಕಾರ್ಯಕ್ರಮದಲ್ಲಿ ಯಾವ್ಯಾವ ಕಾರ್ಯಕ್ರಮದಲ್ಲ ಪ್ರತಿಯೊಂದಕ್ಕೂ ಒಂದು ಏನೇನು ಕಾರಣ ಇರುತ್ತೆ ನಿಮ್ಗೆಲ್ಲ ಗೊತ್ತಿರುತ್ತೆ. ನಿಮ್ಮ ಆರೋಗ್ಯ ವೃದ್ಧಿ ಆಗ್ತಕ್ಕಂಥ ವಿಷಯಗಳಿಗೆ ಜಾಸ್ತಿ ಒತ್ತು ಕೊಡ್ಬೇಕು. ಯಾವುದು ನಿಮ್ಮ ಆರೋಗ್ಯನ ಮನಸ್ಥಿತಿನ ಕೆಡಿಸುತ್ತಲ್ಲ ಅದು ತಕ್ಷಣ ಬಾಬಾ ಅದಕ್ಕೆ ಹೇಳ್ತಾರೆ ಶಿವಬಾಬಾ. ಶಿವಬಾಬಾ ಅಂದ್ರೆ ಪರಮಾತ್ಮ ತಂದೆ. ನಾವು ಹಿಂದಿ ವರ್ಡಲ್ಲಿ ಬಾಬಾ ಅಂತ ಹೇಳ್ತೀವಿ, ಕನ್ನಡದಾಗ ತಂದೆ. ಶಿವ ತಂದೆ ನಮ್ಗೆ ಮುರಳಿಯಲ್ಲಿ ಹೇಳಿದ್ರೆ ಬೇಡವಾದಾಗ ತಕ್ಷಣ ನಾವು ಹೆಂಗೆ ಒಂದು ಕೈಗೆ ಏನಾರ ಸ್ವಲ್ಪ ಹೊಲ್ಸತ್ತಿತ್ತಂದ್ರೆ ಕೈ ತೊಳ್ಕೊಂತೇವೆ, ಮೈ ತುಂಬ ಹಚ್ಕೊತೇವೆ. ಅದರಂಗ ಯಾವ್ದು ವಿಷಯ ನಮ್ಗೆ ದುಃಖ ಕೊಡುತ್ತಾ, ಯಾವ ವ್ಯಕ್ತಿ ನೆನ್ಪು ಮಾಡಿದ್ರೆ ನಮ್ಗೆ ದುಃಖ ಆಗುತ್ತಾ, ನೋವಾಗುತ್ತಾ, ಅದನ್ನ ತಲೆಯಿಂದ ತೆಗ್ತಕ್ಕಂಥ ಶಕ್ತಿ ಯಾರಿಗೈತೆ ಅವ್ರಿಗೆ ನೆಮ್ಮದಿ ಜೀವನ ಐತೆ. ಅವ್ರದ್ದು ಆರೋಗ್ಯ ಆಗಲ್ಲ, ಯಾವ್ದು ರೋಗ ಬರಲ್ಲ, ಅವ್ರಿಗೆ ಅಶಾಂತಿ ಆಗಿರಲ್ಲ. ನಿಮ್ಗೆ ಯಾರೋ ನೋವು ಕೊಡ್ತಾರೆ, ಏನೋ ಮಾಡ್ತಾರೆ ಅಂದ್ರೆ ನೀವು ತಗೊಳ್ಬಾರ್ದು. ಏನಕ್ಕಂದ್ರೆ ಅವರು ವೀಕ್ ಆಗಿದ್ದಾರೆ, ಅವರಲ್ಲಿ ಆ ಸಂಸ್ಕಾರ ಇದೆ. ಮುಳ್ಳಿನ ಕೆಲಸ ಏನು, ಹೌದಾ? ಅದ್ ನಮ್ಗೆ ಅದ್ರ ಮೇಲೆ ಕಾಲಿಡ್ಬೇಕ, ದಾಟಿ ಹೋಗ್ಬೇಕ, ಹೌದಾ? ಇನ್ನು ಬುದ್ಧಿವಂತರ ಏನ್ ಮಾಡ್ತಾರ, ಇದು ಯಾರಿಗೂ ಚುಚ್ಚಬಾರ್ದು ಅಂತ ಇನ್ನೊಂದ್ ಕಡೆ ತೆಗ್ದಾಕ್ತಾರ. ಮಕ್ಕಳು ಓಡಾಡ್ತಾರ, ಒಳ್ಳೆಯವ್ರು ಓಡ್ತಾರೆ, ಕೆಲವು ಕಾಣೋದೆಲ್ಲ ಚುಚ್ಚಿ ಬಿಡುತ್ತ ಅಂತ. ಅದ್ರಂಗ ನಾವು ಸಹ ಯಾವುದೇ ವಿಚಾರಗಳನ್ನ ಮನಸ್ಸಲ್ಲಿ ಯಾವ್ದು ಆನಂದ ನೀಡುತ್ತೆ ನಿಮ್ಗೆ, ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ನಿಮ್ಮ ಇಡೀ ದಿನಾನು ಜೀವಿಸ್ಬೇಕನ್ಸತ್ತಲ್ಲ ಅಂತ ವಿಚಾರಗಳಿಗೆ ಜಾಸ್ತಿ ಒತ್ತು ಕೊಡ್ಬೇಕು. ಯಾವ ವಿಚಾರಗಳು ಯಾವ ವ್ಯಕ್ತಿಗಳು ನಿಮ್ಗೆ ನೋವು ಕೊಡ್ತಾರಲ್ಲ, ಪರಮಾತ್ಮ ಈತಗನ ನನಗ್ ಕೊಟ್ಟಿರೋ ಪ್ರೀತಿ ಒಂದು ಏನ್ ನನಗೇನು ನಿಂದ ಅನುಭವ ಮಾಡಿಸ್ತಿದೆ, ಒಂದು ಜ್ಞಾನ ಕೊಡ್ತಾ ಇದೆಯಾ, ಅದನ್ನೆಲ್ಲ ಅಂತ ಒಂದು ಕರುಣೆ ದಯ ಪ್ರತಿಯೊಬ್ಬರಿಗೂ ದಯಪಾಲಿಸು. ನಿನ್ ದಾರಿಗೆ ಯಾರು ನಡಿಬೇಕಂತಾರಲ್ಲ ಅವ್ರನ್ನ ಇಳಿ ಕರ್ತಾರಂತ ಶಕ್ತಿ ಕೊಡ ನಮ್ಗೆ ಅಣ್ಣಂದ್ರೆ. ಪರಮಾತ್ಮ ನಿಮ್ ಕೂಡ ಮಾತಾಡಕತ್ತಾನ, ನಿಮ್ ಮೇಲೆ ಬಾಳ ಪ್ರೀತಿ ಅದನ, ಅದಕ್ಕೆ ಇಲ್ಲಿ ಕರ್ಕೊಂಬಂದನತ್ತ. ಈ ಊರಾಗ ಇಷ್ಟು ಮಂದಿ ಅದಾರ, ಎಲ್ಲರಿಗೂ ಬರಕ್ ಶಕ್ತಿ ಕೊಟ್ಟಿಲ್ಲ, ನಿಮ್ ಮೇಲೆ ಬಾಳ ಜೀವ ಅದಾನ. ಈಗ ಹೆಂಗ ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಊದೋಟ ಅದಾವಲ್ಲ, ಅದ್ರಂಗ ನಿಮ್ ಮೇಲೆ ಅಪಾರ ಪ್ರೀತಿ ಅದನ. ಯಾವ ವಯಸ್ಸಿಗೆ ಬಂದ್ ನಿಂತೀವಿ, ಈ ವಯಸ್ಸಿನಾಗೂ ಇಲ್ಲಿ ಬಂದ್ ಕೂತ್ರೆ ಇಷ್ಟೊಂದು ಊರ್ ತುಂಬ ಮಂದಿ ಅದಾರ, ನಿಮ್ಮನ್ನೇ ಯಾಕೆ ಇಲ್ಲಿ ಕರ್ಕೊಂಬಂದ, ನಿಮ್ ಮನಸ್ಸೇ ಯಾಕೆ ಇಲ್ಲಿಗೆ ಬಂತು? ಯಾಕಂದ್ರ ಆತನ ಮನಸ್ಸಿನಾಗೂ ನಿಮ್ ಜಾಗ ಐತೆ. ನನ್ ಕೊನೆ 3 ತಿಂಗಳ ಬಂದಾಗೂ ಹೇಳಿನಿ, ಎಲ್ಲರ ಮನಸ್ಸಿನಾಗ ಪರಮಾತ್ಮ ಅದಾನ. ಯಾಕಂದ್ರೆ ವ್ಯವಹಾರಕ್ಕೆ ಅದಾನ, ಕಷ್ಟ ಸುಖಕ್ಕೆ ಅದಾನ, ಲಾಭಕ್ಕೆ ಅದಾನ ಅಂತ ಅದಕ್ಕೆ ಏನೋ ಒಂದು ವ್ಯವಹಾರಕ್ಕೆ ಕನೆಕ್ಟ್ ಮಾಡ್ತಾರ. ಆದ್ರೆ ಆತನ ಮನಸ್ಸಿನಾಗ ನಾವು ಅದೇ ಅನ್ನೋದು ಬಹಳ ಮುಖ್ಯ. ನಮ್ಮ ಮನಸ್ಸಿನಾಗ ಪರಮಾತ್ಮ ಅದ ನಾವ್ ಹೇಳ್ಬಿಡ್ತೀವಿ, ಆತನ ಮನಸ್ಸಿನಾಗ ನಾವಿದೀವ. ಅದಕ್ಕೆ ಸಾಕ್ಷಿ ನೀವೆಲ್ಲರೂ. ಆತನ ಮನಸ್ಸಿನಾಗ ಇದ್ದ ಸಲಗಿ ಮತ್ತೆ ಈ ಕಾರ್ಯಕ್ರಮದಾಗ ನೀವು ಇಲ್ಲಿದ್ದೀರಿ. ಇದು ಎಷ್ಟು ಸುಖ ಕೊಡುತ್ತೆ ಅಂತಂದ್ರ ನಿಮಗ ಏನಪ್ಪಾ ಅಂತಂದ್ರೆ ನಿಮ್ಗೆ ಏನೇ ಕಷ್ಟ ಇರ್ಲಿ, ದುಃಖ ಇರ್ಲಿ, ಅಶಾಂತಿ ಇರ್ಲಿ, ಅದನ್ನ ದೂರ ಮಾಡ್ತಕ್ಕಂಥ ಶಕ್ತಿ ಸತ್ಸಂಗದಾಗ ಐತಿ. ಈಗಪ್ಪ ನೋಡ್ರಿ, ಯಾವ್ದೋ ಒಂದು ಕಾರ್ಯಕ್ರಮ, ಒಂದು ಹೋಟೆಲ್ಗೆ ಹೋಗೋಣ, ಒಂದು ಚಹಾ ಕುಡಿಯಕ್ ಹೋಗೋಣ, ಕೆಲವರು ಒಂದ್ 3-4 ಮಂದಿ ಸ್ನೇಹಿತರೇ ಇರ್ತಾರ, ಜೊತೆಗೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರೆ. ಕುಡಿಯಕ್ ಹೋಗ್ಲಿ, ಚಟ ಮಾಡಕ್ ಹೋಗ್ಲಿ, ಒಳ್ಳೆ ಕೆಲ್ಸಕ್ಕೆ ಹೋಗ್ಲಿ, ಒಂದು ಮನೆ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದ್ 4 ಮಂದಿ ಕೂಡಾಡ್ತಿರ್ತಾರೆ. ಇದು ಪರಮಾತ್ಮನ ಪುಣ್ಯದ ಕಾರ್ಯಕ್ರಮ. ಇದು ನಿಮ್ಮ ಜೀವನದಾಗ ಬಂದಿರೋ ಎಲ್ಲ ಕಷ್ಟನು ಅಳಿಸ್ತಕ್ಕಂಥ ಶಕ್ತಿ ನಿಮ್ಗೆ ಪರಮಾತ್ಮ ಕೊಟ್ಟಾನ. ಹೆಂಗಂದ್ರ ನಿಮಗ್ ಭಾರಿ ಪ್ರೀತಿ ಗೌರವ ಯಾರು ನಿಮ್ಮನ್ನ ಬಿಟ್ಟಿರ್ಲಾರ್ತಾರಲ್ಲ ಅಂತ ಪ್ರತಿ ಸತಿ ಇಲ್ಲಿ ಕಾರ್ಯಕ್ರಮ ನಡೀತಲ್ಲಿ, ನಮ್ಮ ಸಂತೆಕುಲರ್ ನಡೀಲಿ, ಇಲ್ಲಿ ನಡೀಲಿ, ಬೇಡ್ಕೊಂಡ್ಲಿ, ಒಂದು 3-4 ಜನ ನಿಮ್ಮ ಕಲ್ಯಾಣಕ್ಕೆ ಅವ್ರು ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ಏನಾರು ಒಂದು ಒಳ್ಳೇದಾಗ್ಲಿ ಅಂದಾಗ ನೀವು ನಂಬ್ತಿರ ಬಿಡ್ತಿರ್ಲ, ಎಲ್ಲಾ ಜನ್ಮಕ್ಕೂ ನಿಮ್ಗೆ ನಂಬಕ್ಕಾಗಲ್ಲ ಅಷ್ಟು ಸುಖ ಶಾಂತಿ ನಿಮ್ಮ ಜೀವನದಲ್ಲಿ ವೃದ್ಧಿ ಆಗುತ್ತೆ. ಯಾವ್ದೋ ಒಂದು ರೂಪದಾಗ ಬರ್ತಾ ನಾ ಇಷ್ಟೆಲ್ಲ ಮಾಡಕತ್ತೀನಿ ಆಗಿಲ್ಲ ಅಂತಾರಲ್ಲ, ಕೆಟ್ಟದ ಲೆಕ್ಕಾಚಾರ ಇರ್ತದೆ. ಯಾವ್ದೋ ಒಂದು ರೋಗ ಬಂತಂದ್ರ ಅದಕ್ಕೆ ಡಾಕ್ಟರ್ ಹೇಳ್ತಾರ 3 ದಿನ ಗುಳಿಗೆ ತಗೋಬೇಕು, ವಾರ ತಗೋಬೇಕು. ಕೆಲವರು ಹೇಳ್ತಾರ ಕೆಟ್ಟ ರೋಗ ಬಂದ್ರೆ ಸಾಯತಾನ ತಗೋಬೇಕಪ್ಪ ಅಂತಾರೆ, BP ಶುಗರ್ಗೆ. ಎದಕ್ಕಂದ್ರ ಶರೀರ ಜೊತೆಗೆ ಅಂತ ವ್ಯವಹಾರ ಮಾಡ್ಬಿಟ್ಟಿರ್ತೀವಿ ನಾವು. ಯಾಕಂದ್ರೆ ಪರಮಾತ್ಮ ಎಲ್ಲರಿಗೂ ಒಳ್ಳೆ ಶರೀರನೇ ಕೊಟ್ಟಾನ, ಅದನ್ನ ಬಳಸ್ಕೊಳಕ್ ಬರುವಂತ. ರೈತರಿಗೆ ಅರ್ಥ ಆಗತಕ್ಕಂತ ವಿಷಯ ಇನ್ಯಾರಿಗೂ ಅರ್ಥ ಆಗಲ್ಲ. ಇವತ್ತು ಶರಣಪ್ಪರಿಗೆ ಇಲ್ಲಿ ಬರ್ಬೇಕಾದ್ರೆ ಹೇಳಿ ನಾನು, ಈಗ ಒಬ್ಬ ರೈತ ಒಂದು ಎತ್ತನ ಎಷ್ಟು ಅದಕ್ಕ ಒಂದು ಚೆನ್ನಾಗಿ ಅದು ದುಡಿಸ್ಬೇಕಂತಂದ್ರೆ ಅದಕ್ಕೆ ಚೆನ್ನಾಗಿ ಮೊದ್ಲು ಮೇಯಿಸ್ತಾನ, ಅದಕ್ಕೆ ತೊಳಿತಾನ, ಅದನ್ನ ಸ್ವಚ್ಛಾಗಿಡ್ತಾನ, ಹೊಟ್ಟೆ ತುಂಬಾ ಅದಕ್ಕೆ ಊಟ ಕೊಡ್ತಾನ, ಅದನ್ನ ಸವರ್ತಾನ, ಅದಕ್ಕೆ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಾನೆ. ಯಾಕಂದ್ರ
ಇದಕ್ಕೆ ಎಷ್ಟು ಕಾಳಜಿ ಮಾಡ್ತಾ ಅಷ್ಟು ನಂಗೆ ದುಡಿತೈತಿ ನಮ್ಮ ಮನೆಗೆ, ಅದರಿಂದ ನನ್ನ ಮನೆ ನಡೀತದೆ, ನನ್ನ ಹೊಟ್ಟೆ ನಡೀತದೆ ಅಂತಾನ. ಈ ಶರೀರನು ಒಂದು ಪರಮಾತ್ಮ ಕೊಟ್ಟಿದ್ದು ಒಂದು ಎತ್ತಿದು. ಇದನ್ನ ಸರಿಗೆ ಇಟ್ಕೊಳಕ್ ಯಾರು ಬಂದಿಲ್ಲಲ್ಲ, ಅವ್ರು ಇರೋ ಬರೋ ಸಂಪತ್ತೆಲ್ಲ ಇವತ್ತು ಅವ್ರು ಕಳ್ಕೊಂತ ಇದ್ದಾರೆ ಹಾಸ್ಪಿಟ್ಲಿಗೆ. ಇವತ್ತು ಹಾಸ್ಪಿಟ್ಲ್ ಬಹಳ ಡೇಂಜರ್ ಆಗ್ಯಾವ. ಮೊದಲಿನ ಡಾಕ್ಟರ್ ಏನಿದ್ರೆ ಮನೆಗೆ ಬಂದು ಒಂದು ಚಹಾ ಕುಡಿದು ನಿಮ್ ದುಡ್ಡನ್ನ ಬೇಡ ಬಿಡ್ರಿ ಅಂತ ಓದಿದ್ರೆ ಆ ಕಾಲ ನಾವು ನೋಡಿದೀವಿ. ಇವತ್ತು ಹಂಗಿಲ್ಲ. ಎದಕ್ಕಂದ್ರೆ ಅವ್ರು ಡಾಕ್ಟರ್ ಅವತ್ತು ಒಳ್ಳೇದಿದಾರೆ, ಇವತ್ತು ಒಳ್ಳೇದಾರೆ. ಯಾಕಂದ್ರೆ ಅವ್ರು ಓದ್ತಕ್ಕಂಥ ಕೋರ್ಸಿಗೆ ಕೋಟೆಗಟ್ಟಲೆ ಖರ್ಚು ಬಂದ್ಬಿಟ್ಟೈತಿ. ಯಾರೋ ಕೆಲವರು ರ್ಯಾಂಕ್ ಇದ್ದಾರೆ ಫ್ರೀ ಓದ್ತಾರೆ, ಮಿಕ್ಕಿದಾರಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ಓದ್ತಾರೆ, ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಮತ್ತೆ ಈಗ ಅವ್ರು ಸಾಲ ತೀರ್ಸ್ಬೇಕು. ನಿಮ್ಗೆ ಜಡ್ ಐತೆ ಗುಟ್ಟೆ ಗೊತ್ತಿಲ್ಲ, ಅವ್ರಂತೂ ಹೊಸ ಟೆಸ್ಟ್ ಮಾಡಾರೆ ನಿಮ್ಗೆ. ನೀ ಸಾಲ ಸೂಲ ಮಾಡ್ಬೇಕು, ನೀನ್ ಹೊಲ ಮಾರ್ತು ಮನಿ ಮಾರ್ತು ಏನ್ ಮತ್ತೆ ಇನ್ನೇನೇ ಮಾಡ್ತೇವೆ, ನನ್ನ ಸತ್ರ ಸಾಲಿ ಬಿಡೋ ಇಲ್ಲಿ ಹಾಸ್ಪಿಟ್ಲ್ ನಾವು ಹಂಗ ಹೋಗ್ತಿ ಬಿಡೋ ಅಂತ ಪರಿಸ್ಥಿತಿ. ಇದು ಶರೀರ ಅನ್ನೋದು ಪರಮಾತ್ಮ ಕೊಟ್ಟ ಒಂದು ಎತ್ತು ಆಕಳ ಇದ್ದಂಗ. ಇದನ್ನ ಎಷ್ಟು ಚೆನ್ನಾಗಿ ನೀವು ಇದು ಕ್ಲೀನ್ ಆಗಿ ಇಟ್ಕೊಳ್ತೀರಿ, ನಿಮ್ಗೆ ₹1 ದವಾಖಾನೆಗೆ ಹೋಗಲ್ಲ. ನಿಮಗೆ ಈ ಜಗತ್ತಿನಾಗ ದುಃಖ ಯಾರು ಕೊಡಲ್ಲ, ನಿಮ್ಮ ಆಲೋಚನೆಗಳು ದುಃಖ ಕೊಡ್ತಾರ. ಆಮೇಲೆ ಕರ್ಮಾನುಸಾರ ಪ್ರತಿಯೊಬ್ಬರು ನಿಮ್ಮ ಮನೆಗೆ ಏನ್ ಇದಾರಲ್ಲ, ನಿಮ್ಮ ಮಕ್ಕಳು ಇರ್ಬೋದು, ನಿಮ್ಮ ಅಣ್ಣ ತಮ್ಮಂದಿರ್ಬೋದು, ಅಕ್ಕ ತಂಗಿಯರ್ ಇರ್ಬೋದು, ನಿಮ್ಮಲ್ಲಿ ಊರಲ್ಲಿ ಇರ್ತ ಬಂಧುಗಳು, ಆ ಕಾರ್ಯಕ್ರಮ ಪ್ರಕೃತಿ ನಿಯಮಾನುಸಾರ ನಡೀತಾ ಇರ್ತದ. ಯಾರು ದುಃಖ ಕೊಟ್ಟು ಹುಟ್ಲಿ, ಯಾರೋ ಏನಂದು ಹುಟ್ಲಿ ತಗೊಳ್ಬಾರ್ದು. ಆ ಶಕ್ತಿ ಇಲ್ಲಿಂದನೇ ಸಿಗುತ್ತಾ. ಪರಮಾತ್ಮ ಹೇಳೋಣ, ಯಾರು ನಿನ್ನ ದ್ವೇಷ ಮಾಡ್ತಾರ, ಯಾರು ನಿನ್ಗೆ ಅಸಂತೋಷ ಮಾಡ್ತಾರ, ಯಾರು ನಿನ್ಗೆ ಅಸಹ್ಯ ಮಾಡ್ತಾರ ಅಂದ್ರ ಅವ್ರ ಶಕ್ತಿಶಾಲಿ ಅಲ್ಲ, ಅವ್ರ ಸಂಸ್ಕಾರ ಆ ಮಟ್ಟದ್ದೈತಿ. ನೀವು ಅವ್ರನ್ನ ಬಹಳ ನೋಡಿ ತಿಳ್ಕೊಂಡ್ರೆ ಹೆಂಗಿರ್ತಾರಂದ್ರ, ಅವ್ರು ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿ ಇದ್ದಾರಲ್ಲ, ಇದು ಹಂಗ ಬಂದು ಹಂಗ ಹೋಗ್ಬಿಡ್ಬೇಕಂತಾರಲ್ಲ, ಹಂಗ ಅವ್ರು ನೋಡಿದ್ರೆ ಅವ್ರು ನಕ್ಕೊಂತ ಸುಮ್ಮನೆ ಹೋಗ್ಬಿಡ್ತಾರೆ. ಇವ್ರಿಗೇನಪ್ಪಾ, ಇವ್ರಿಗೆ ಇನ್ನೂ ದೇವರು ಇವ್ರ ಮೇಲೆ ಕರುಣಿಸಿಲ್ಲ, ಇವರಿಗೆ ದಯಪಾಲಿಸಿಲ್ಲ ಸಂಸ್ಕಾರ ಅನ್ನೋದು. ಯಾರ ಸಂಸ್ಕಾರ ಕೆಟ್ಟೈತಲ್ಲ ಅವ್ರ ಮನ್ಯಾಗ ನೋಡ್ರಿ, ಇಲ್ರಿ ಹೊರಗೆ ಹೋಗಿ ಮಾತಾಡೋಣ. ಹಂಗೆಲ್ಲ ಮಾತಾಡ್ಬಿಡ್ದಣ್ಣ. ಅಪ್ಗ್ರೇಡ್ ಆಗ್ಬೇಕು, ನೀವು ಮುಂದುವರೆದಾರ ಆಗ್ಬೇಕು. ಪ್ರತಿಯೊಬ್ಬರು ನಾವು ಎಷ್ಟು ಸರಳ ಇರ್ಬೇಕು ಅಂತಂದ್ರ, ದೊಡ್ಡದು ಏನ್ ವಿಷಯ ಅಂತಂದ್ರೆ, ಇವಾಗ ಪ್ರತಿಯೊಬ್ಬರಿಗೆ ಅಶಾಂತಿ ಮಾಡ್ತಕ್ಕಂಥದ್ದು ಏನಂದ್ರೆ ನಮ್ಮ ಸಂಸ್ಕಾರ, ನಮ್ಮ ಆಲೋಚನೆಗಳು. ಅವ್ರು ಏನ್ ಮಾಡಕತ್ತಾರೆ ಬಿಟ್ಬಿಡ್ರಿ, ಅವ್ರಿಗೆ ಅವ್ರ ಜೊತೆಗೆ ಅದು. ನಮ್ಮ ಕಾರ್ಯಕ್ರಮ ಏನೈತೆ ಪರಮಾತ್ಮ ಜೊತೆ ಖುಷಿಯಾಗಿರೋದು. ಈ ಮಕ್ಕಳಿದ್ದಾರೆ ನೋಡ್ರಿ, ಇವರೆಲ್ಲ ದೇವ್ರು ಈ ಬಹಳಷ್ಟು ಜನರಿಗೆ ಮೊಬೈಲ್ ಸರ್ವನಾಶ ಮಾಡೈತಿ. ಮೊಬೈಲ್ ನಿಂದ ಮಕ್ಕಳನ್ನ ಹೆಂಗ್ ಉಳಿಸ್ಬೇಕು, ನೀವ್ ಹೆಂಗ್ ಉಳಿಸ್ಬೇಕು, ಇದ್ರ ಬಗ್ಗೆ ಓಂ ಶಾಂತಿಯಲ್ಲಿ ವಿಶೇಷ ಕ್ಲಾಸ್ ಮಾಡ್ತಾರ. ಬೇಗ ಸಣ್ಣ ಸಣ್ಣ ಮಕ್ಕಳೇ ಮುದುಕರಾದಂಗ ಆಗ್ಬಿಡ್ತಾರ, ಬ್ರೈನ್ ಡ್ಯಾಮೇಜ್ ಆಗತ್ತ ಅಂತ ಹೇಳಕತ್ತಾರ. ಇವತ್ತು ಮುಂಜಾನೆ ನಮ್ದು ಸೂರಜ್ ಬಾಯ್ ಅವ್ರದ್ದು ಕ್ಲಾಸ್ ಕೇಳಿದ್ದೀನಿ ನಾನು. ಎದಕ್ಕಂದ್ರ ಅದನ್ನ ನೋಡಿ ನೋಡಿ ಮೈಗ್ರೇನ್ ಹೆಡ್ಡೇಕ್ ಬರುತ್ತಾ, ಕಣ್ಣು ಹೋಗುತ್ತಾ, ಮಾರಿ ಇಳ್ದಂಗ ಆಗತ್ತ, ಆಮೇಲೆ ನಿದ್ದೆ ಸರಿಗಿರಲ್ಲ. ಅದ್ರ ನೋಡೋದ್ರಿಂದ ನಿಮ್ದು ಏನೇನು ಉಳಿಯಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಅದ್ರ ಏನಪ್ಪಾ ಅಂತಂದ್ರೆ ಒಂದು ಕೀಪ್ಯಾಡ್ ಇಟ್ಕೊಂಡ್ ಏನಾದ್ರು ಕಷ್ಟ ಸುಖ ಕೇಳಕ್ಕೆ ಯಾವುದೋ ಅಲ್ಲ ಮಾತಾಡಕ್ಕೆ ಇಟ್ಕೊಂಡ್ರೆ ಅಷ್ಟೇ ಒಳ್ಳೇದು. ಅತಿ ಹೆಚ್ಚು ಮೊಬೈಲ್ ಬಳಸೋದವ್ರಿಗೆ ಗೊತ್ತಿಲ್ದಾನೆ ಅವ್ರ ಸಂಸ್ಕಾರ ಕೆಟ್ಟು, ಅವ್ರ ಜೀವನ ಕೆಟ್ಟು, ಆರೋಗ್ಯ ಕೆಟ್ಟು ಹೋಗ್ಬಿಟ್ಟೈತಿ. ಅದು ನುಂಗ್ ಬಿಡ್ತದ ಗೊತ್ತಿರ್ಲಾರ್ದಂಗ. ಕೆಟ್ಟದನ್ನೇ ಅತಿ ಹೆಚ್ಚೈತೆ ಅದ್ರಲ್ಲಿ ಮೊಬೈಲಲ್ಲಿ. ಅವ್ರ ಹಂದಿ ತರ ಸಂಸ್ಕಾರ ಆಗ್ಬಿಟ್ಟೈತೆ. ಅವ್ರದ್ದು ಹಂದಿ ಎಲ್ಲಿರ್ತಾವ, ಗಟ್ಟರ್ನಾಗ ಇರ್ತಾವ. ಸದ್ಬಳಕೆ ಇಲ್ಲ. ಯಾವುದೇ ಒಂದು ವಸ್ತುಗಳನ್ನ ಸದ್ಬಳಕೆ ಎಷ್ಟು ಮಾಡ್ತೀರಿ ಅಷ್ಟು ನಿಮ್ಮ ಸಮಯಕ್ಕ, ನಿಮ್ಮ ಶರೀರಕ್ಕ ನೀವು ಸಲ್ಲಿಸ್ತಕ್ಕಂತ ಒಂದು ಗೌರವ ಅದು. ನಿಮ್ಮ ಆರೋಗ್ಯನ ಯಾರು ಕಂಡ್ಕೊಳಲ್ಲ. ಇವತ್ತು ನಾವು ಎಷ್ಟು ತಪ್ಪು ಮಾಡ್ತೀವಿ, ನಮ್ಮ ಮನೆಗಿನ ಸಂಪತ್ತೆಲ್ಲ ದವಾಖಾನೆಗೆ ಹೊಂಟಾವ. ನಾವು ಎಷ್ಟು ಒಂದು ಶಾಂತಿ ನೆಮ್ಮದಿ ಇನ್ನೊಬ್ಬರಿಗೆ ಹಂಚ್ತೀವಿ, ಅದ್ರ ಶಕ್ತಿ ನಮ್ಮಲ್ಲಿ ಜಾಸ್ತಿ ಆಗ್ಬಿಡುತ್ತ. ನಾವು ಸುಖ ಶಾಂತಿ ಹಂಚೋತ್ನಾಗ ಅದನ್ನ ಯಾರು ತಗೊಂಡಿಲ್ಲ ಅಂತಂದ್ರ ಅವ್ರಿಗೆ ಇನ್ನೂ ಪರಮಾತ್ಮದ ಅನುಗ್ರಹ ಮಾಡಿಲ್ಲ ಅಂತ, ದಯ ಪಾಲಿಸಿಲ್ಲ ಅಂತ. ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋನೇ ಶಕ್ತಿವಂತ. ಇನ್ನೊಬ್ಬರು ಪ್ರೇಮಲಿಂದ ನೋಡೋದು, ಮಾತಾಡ್ಸೋದು, ಶಾಂತಿಯಾಗಿರೋದು, ಇನ್ನೊಬ್ಬರು ಸುಖ ಬಯಸೋದೆ ನಿಮ್ಮ ಸ್ವಾರ್ಥ ಐತದೆ. ಅದಕ್ಕೆ ನೀವು ಸುಖವಾಗಿರ್ತೀರಿ. ಎಲ್ಲಾ ಪರಿಸ್ಥಿತಿಯಲ್ಲಿ ನಿಮ್ಮ ಸುತ್ತಮುತ್ತ ಮನೆಗಿರ್ಲಿ, ಹೆಂಡ್ತಿರ್ಲಿ, ಮಕ್ಕಳಿರ್ಲಿ, ಎಲ್ಲರಿಗಿರ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನೀವು ಎಷ್ಟು ಹೇಳಿದ್ರೆ ನಿನ್ನ ಸ್ವಾರ್ಥನ ಐತೆ, ನಿನ್ನ ಸುಖ ಶಾಂತಿ ನೆಮ್ಮದಿ ಹೆಚ್ಚಿಗೈತಿ. ಅವ್ರು ನಿಮಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ನೀವು ಮೋಸ ಮಾಡ್ಲಿ, ಏನೇ ಮಾಡ್ಲಿ, ಅವ್ರು ತಮ್ಮ ಆರೋಗ್ಯ ಮನಸ್ಥಿತಿ ಅವ್ರು ಹಾಳು ಮಾಡ್ಕೊಂತಾರ. ಯಾರ ತಲೆಗ ಅದ ಇಲ್ಲಲ್ಲ, ಅವ್ರು ಸುಖದಾಗಿರ್ತಾನ. ಇವತ್ತೇನ ಇಲ್ರಿ ಅವ್ರೆಲ್ಲಾ ಮಾಡ್ತಾರ, ಆದ್ರೂ ಅವ್ರು ಭಯಂಕರ ರೋಗ, ಭಯಂಕರ ಸುಸ್ತು, ಹಳೇದೆಲ್ಲ ಕಾಡ್ತೈತಲ್ಲ. ಈಗ ಯಾರಿಗೂ ಒಂದ್ ಸಣ್ಣದ ಮೂಳ ನಟ್ಟಿರ್ತದ, ಆ ಮೂಳ ಆ ಸಮಯಕ್ಕೆ ತೆಗಿಲಿಲ್ಲ ಅಂತಂದ್ರ ಅದು ಮುಂದೆ ಗ್ಯಾಂಗ್ರೇನ್ ಆಗುತ್ತೆ, ಕಾಲ ಕಡಿಬೇಕಾಗ್ತದ. ಕಾಲ ಕಡಿಮೆ ಜೀವನನೇ ಹೋಗ್ತದೆ. ಪ್ರತಿಯೊಂದು ನೋಡಿ, ನಿಜವಾದ ಸಂಪತ್ತು ಯಾವ್ದಂತಂದ್ರೆ ನೀವು ಸರಳ ಆಗಿರೋದು ದೊಡ್ಡ ಶ್ರೀಮಂತ. ಯಾವ ಸರಳದ ಅವನಂತ ಶ್ರೀಮಂತ ಯಾರು ಅಲ್ಲ ಪ್ರಪಂಚದಾಗ. ಇಲ್ಲಿ ಯಾರು ಏನು ತಂದಿಲ್ಲ, ಯಾರು ಏನು ತೊಗೊಂಡೋಗಿಲ್ಲ. ದುಡ್ಡು ಇರೋನು ಶ್ರೀಮಂತ ಅಲ್ಲ, ಆರೋಗ್ಯ ಚೆನ್ನಾಗಿರೋನು, ಎಲ್ಲರ ಜೊತೆಗೆ ನಡೆ ನುಡಿ ಆಚಾರ್ಯನೋ ದೊಡ್ಡ ಶ್ರೀಮಂತ. ಇವತ್ತ ನಮ್ಮ ಮನೆಗೆ ಒಂದ್ ದಿವಸ ಉಪವಾಸ ಮಲಗಿದ್ರೆ ಪರವಾಗಿಲ್ಲ, ಕೆಟ್ಟ ಕರ್ಮ ಮಾಡಬಾರ್ದು.
ಇನ್ನೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆ ಮಾಡಬಾರ್ದು. ಪ್ರತಿ ಸತಿ ನೀವು ಇಲ್ಲಿ ಏನಾದ್ರು ಪರಮಾತ್ಮ ಕಾರ್ಯಕ್ರಮಕ್ಕೆ ಬರ್ತಿರಲ್ಲ, ಅದೊಂದು ಚಟ ಅಂತ ಮಾಡ್ಕೊಳ್ರಿ, ಅದೊಂದು ಹವ್ಯಾಸ ಅಂತ ಮಾಡ್ಕೊಳ್ರಿ, ಪರಮಾತ್ಮಗಿರೋ ಪ್ರೀತಿ ಅಂತ ಮಾಡ್ಕೊಳ್ರಿ. ಎಲ್ಲಾ ಕೆಲಸದ ಸೈಡ್ಗೆ ಇಟ್ಟ ಸ್ವಲ್ಪ ನೆಮ್ಮದಿ ಸಿಗ್ತೈತಪ್ಪ ಅಲ್ಲಿ ಹೋಗಮ್ಮ ಅಂತ ಹಿಂಗೆ ಯಾವಾಗ ಭಾವನೆ ತಾಳ್ತೀರಿ, ಆಮೇಲೆ ಕೆಟ್ಟ ಆಲೋಚನೆ ಮಾಡ್ಬಾರ್ದು. ಮೊದಲು ಒಬ್ರಿಗೊಬ್ರು ಪ್ರಾಮಿಸ್ ಮಾಡ್ಕೊಳ್ರಿ, ಯಾರ ಬಗ್ಗೆ ಕೆಟ್ಟ ಭಾಳ ಆಲೋಚನೆ ಮಾಡೋ. ಯಾಕಂದ್ರೆ ರಕ್ತ ಕೆಡ್ತೈತೆ, ಮನಸ್ಸು ಕೆಡ್ತೈತೆ, ಮನಸ್ಸು ಅನಾರೋಗ್ಯ ಆಗ್ತೈತೆ. ಇದ್ರು ಅಷ್ಟೇ ಸತ್ರ ಅಷ್ಟೇ. ಈ ಜೀವನದ ಶರೀರ ಇರ್ಬೇಕಾದ್ರೆ ಬದುಕ್ರಿ, ಸತ್ತಾಗ ಒಂದ್ ಜೊತೆ ಸಾಯಿರಿ, ದಿನ ಸಾಯ್ಬಾಡ್ರಿ. ಪ್ರತಿದಿನ ಐತೆ ಕಷ್ಟಗಳು, ಎಲ್ಲರಿಗೂ ಐತೆ. ನೀವೆಲ್ಲ ಹೇಳ್ತೀರಿ, ನೀವು ಹೇಳ್ದಂಗ ಆಗಲ್ಲ ಅಂದ್ರ ನಿಮ್ಮ ಹಳೆ ಕರ್ಮಗಳು ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೆ ಕಷ್ಟ ಇರುತ್ತೆ, ಪ್ರತಿಯೊಬ್ಬರಿಗೆ ಸಮಸ್ಯೆಗಳಿದ್ದಾವೆ. ಸಮಸ್ಯೆ ಇಲ್ದಾರ ಯಾರು ಇಲ್ಲ, ಯಾವ ಪಶು ಪಕ್ಷಿ ಪ್ರಾಣಿಗೂ ಇಲ್ಲ. ಅದು ಮುಂಜಾನೆ ಎದ್ದುಗಳೇನದು ಊಟ ಹುಡ್ಕೊಳ್ಳೇಬೇಕು, ಒಂದು ಪಕ್ಷಿ ಇರ್ಲಿ ಪ್ರಾಣಿ ಇರ್ಲಿ. ಸತ್ಯನಾಸತ್ಯ ಕೇಳ್ಕೊಂಡ್ರಿ. ಯಾರ ಮನೆಗೆ ದುಡ್ಡಿರೋರ್ ಮನೆಗೆ ನೆಮ್ಮದಿ ಐತೆ ತಿಳ್ಕೊಂಡ್ರಿ ಅಂತಂದ್ರೆ ಎಲ್ಲ ಬಹಳ ತಪ್ಪು. ಅವ್ರಿಗೂ 108 ಸಮಸ್ಯೆಗಳಿರ್ತಾವ, ಅವ್ರಿಗೆ ಹೇಳಕ್ಕಿರಂಗಿಲ್ಲ, ಮಾಡಕ್ಕಿರಂಗಿಲ್ಲ. ಎಲ್ಲರಿಗೂ ಅವ್ರದೇ ಆದ ಸಮಸ್ಯೆಗಳಿದಾವ, ಬೇರೆ ಬೇರೆ ರೂಪದಾಗ ಇರ್ತಾವ ಅಷ್ಟೇ, ಏನೇನೋ ಇರ್ತಾವ. ಪ್ರತಿಯೊಬ್ಬರು ಮನೆಯಾಗ ನೋಡ್ರಿ ಅವ್ರಿಗೆ ತೊಂದರೆ ಕೊಡ್ತಕ್ಕಂಥ ಬೇರೆಯವ್ರ ಜೊತೆಗೆ ಇರೋರೆ, ಮಕ್ಕಳಾಗಿರ್ತಾರೆ, ಪತ್ನಿ ಆಗಿರ್ತಾರೆ, ಗಂಡ ಆಗಿರ್ತಾನೆ. ಅವ್ರ ಕ್ಷಮಸೆ ಗುಣ ಯಾರಿಗೈತೆ ಅವರೇ ಪರಮಸುಖಿ. ದೇವ್ರೇ ನನಗ್ ಕೊಟ್ಟಿರೋ ಪ್ರೀತಿ, ನನ್ಗೆ ಕೊಟ್ಟಿರೋ ಒಂದು ಜ್ಞಾನ, ನನ್ಗೆ ಕೊಟ್ಟಿರೋ ಸುಖನ ಅವ್ರಿಗೂ ಸ್ವಲ್ಪ ಕೊಡಪ್ಪ. ಯಾಕೆ ಅವ್ರಿಗೆ ಅದ್ರಾಗ ಬಡತನ ಮಾಡಿ ಅವ್ರಿಗೆ ಯಾಕೆ ಕೊಡವಲ್ಲಪ್ಪ ನೀನು, ಹಿಂಗ ಬೇಡ್ಕೊಳ್ಳೋದು ಅದು ಸಂಸ್ಕಾರ. ಈಗ ನೀವು ನೋಡ್ರಿ, ಈ ಎಲ್ಲಿ ನೀವು ಲಿಂಗಸೂರಿಗೆ ಬರ್ಲಿ ಅಥವಾ ಇಲ್ಲಿ ಎಲ್ಲಿಗೆ ಹೋಗ್ಲಿ, ವಾಪಸ್ ಮನೆಗೆ ಬರ್ತೀರಾ, ಅಲ್ಲೇ ಇರ್ತೀರ. ಅದ್ರಂಗ ಈ ಶರೀರಕ್ಕೆ ಬಂದ್ರೆ ಹೋಗ್ಲೇಬೇಕಲ್ಲ ನಾವು. ಸಾಯದ ಎಲ್ಲಿಂದ ಬಂತು, ಶರೀರನ ಬಿಡ್ತೀರ ಅಷ್ಟೇ, ಸಾವಲ್ಲದು ಅಷ್ಟೇ. ಅದ್ರಾಗ ಬೇರೆ ಬೇರೆ ಇದಾವ. ಯಾವ ತರ ಅಂದ್ರೆ ಕೆಟ್ಟ ಕರ್ಮ ಮಾಡಿದವನು ಹಾಸ್ಪಿಟ್ಲಿಗೆ ಹೋಗ್ತಾನ. ಈಗ ಆಮೇಲೆ ಸಣ್ಣ ಸಣ್ಣ ಮಕ್ಕಳನ್ನೇ ಅರ್ಧ ಜರ್ನಿಗೆ ಹೋಗ್ತಾರಂದ್ರ ಏನು ಮಾಡಕ್ಕಾಗಲ್ಲ, ಹೋಗ್ಲೇಬೇಕಲ್ಲ. ಈಗ ನೋಡ್ರಿ, ನಾವ್ ಈ ಒಂದು ಬಸ್ ಲಿಂಗಸೂರ್ಲಿಂದ ಬೆಂಗಳೂರು ಹೋಗ್ತ, ಇಲ್ಲೇ ಕಸಬಲಿಂಗಸೂರುಗಳ ಸಂತೆ ಕೆಲವರು ಅವ್ನು ಸ್ಟಾಪ್ ಅಲ್ಲಿಗೆ ಬಂದಿತ್ತಪ್ಪ, ಸಂತೆ ಕೆಲವ್ರಿಗೆ ಇಳ್ಯಾವ, ಬೆಂಗಳೂರು ತನ ಎದಕ್ಕೆ ಹೋಗ್ತಾನವ. ಅದರಂಗ ಶರೀರದ ಬಂದ್ಮೇಲೆ ಇಷ್ಟು ವಯಸ್ಸಿಗೆ ಹೋಗ್ತೀನಿ ಅಂತ ಏನಿಲ್ಲ. ಯಾವಾಗ ಹೋಗ್ತಾನ ಅಂತಂದ್ರ ಕರ್ಮ ಲೆಕ್ಕಾಚಾರಲ್ಲಿ ಓದೈತೆ, ಹೋಗ್ಲೇಬೇಕು, ಯಾವ್ದೋ ಒಂದು ರೂಪದಾಗ ಹೋಗ್ಲೇಬೇಕು. ಬಹಳ ಒಳ್ಳೆ ತಿಂತ, ಒಳ್ಳೆ ಕೆಲಸ ಮಾಡ್ತಿದ್ದ, ಹಿಂಗ ಆಗ್ಬಾರ್ದಂದ್ರ ಅದು ಲೆಕ್ಕಾಚಾರ ಯಾರಿಗೂ ಗೊತ್ತಿಲ್ಲಲ್ರಿ. ಮನುಷ್ಯ ಶರೀರ ಮಾತ್ರ ಬಿಡ್ತಾನ, ಆತ್ಮಕ್ಕೆ ಎಂದೆಂದೂ ಸಾವಿಲ್ಲ. ಅದು ಮತ್ತೆ ಹೋಗಿ ಇನ್ನೊಂದು, ಈಗ ನೋಡ್ರಿ ನಿಮ್ಮಲ್ಲಿ ಯಾವ ಬೀಜ ಇರುತ್ತೆ ಅದೇ ಬರುತ್ತೆ, ಬೇರೆ ಬರ್ತಾ. ನೀವು ಒಂದೇ ಏನ್ ಬಿತ್ತೀರ ಅದೇ ಬರ್ತಾ, ಇನ್ನೊಂದು ಬರ್ತಾ. ಹಂಗಿರತ್ತಾಗ ಮನುಷ್ಯನಾಗಿ ಬಿಡ್ತಾನ, ಕರ್ಮದ ಬೇಕಾನ. ಲಾಸ್ಟ್ ಟೈಮ್ ಬಂದಾಗ ಹೇಳಿನ ನಿಮ್ಗೆ, ಹೋದ್ ತಿಂಗಳದಾಗ ಬ್ಯಾಂಕ್ನಾಗ ನೀವು ಸಾಲ ತಂದ್ರ ಬಡ್ಡಿ ಕಟ್ಟಬೇಕು. ನಿಮ್ಮ ರೊಕ್ಕ ಇಟ್ರೆ ಅವ್ರು ಬಡ್ಡಿ ಕೊಡ್ತಾರ. ನೀವು ಶ್ರೀಮಂತರಾಗಿ ಹುಟ್ಟಬೇಕು, ಎಲ್ಲ ನಿಮ್ಗೆ ಸುಖ ಸಿಗ್ಬೇಕು ಅಂತಂದ್ರೆ ಪರಮಾತ್ಮ ಮನಸ್ಸು ಗೆದ್ದಿರ್ಬೇಕಂತ ಕರ್ಮಗಳು ಮಾಡಿರ್ಬೇಕು. ನಾನು ಹೊಸತೆಗೂ ಬಂದು ಹೇಳಿದೆ ನಿಮ್ಗೆ, ನಾವ್ ಏನ್ ಪುಣ್ಯ ಮಾಡಿ ಗೊತ್ತಿಲ್ರಿ. ನಮ್ಮ ಕೈಲಿ 1 ಎಕರೆ ತೊಗೊಳಕ್ಕಾಗಿಲ್ಲ, ನಮ್ಮಪ್ಪ 100 ಎಕರೆ ತಗೊಂಡ್ರೆ ಸಾವಿರಾರು ಮಂದಿಗೆ ನೌಕರಿನ ಕೊಡ್ತಾನ, ನಮ್ಮ ಬಸ್ ಮ್ಯಾಗ ಕೊಡ್ತಾನ. ಹಾಸ್ಟೆಲ್ನಾಗ ಎಲ್ಲ ಬಡವ್ರ ಮಕ್ಳು ಕರ್ಕೊಂಬಂದು ಹೋಸಾರ. ಅವ್ರು ಮಾಡ್ದಿರಂತ ಸೇವೆನೆಲ್ಲ ನಮಗೆ ಗೊತ್ತಿಲ್ಲ, ಅದು ಯಾವ ಜನ ಪುಣ್ಯ. ಯಾಕೆ ಅವ್ರಂತ ಕರ್ಮದ ಬಂದಾರ, ನೀವು ನಂಬ್ತಿರೇ ಬಿಡೋದಿಲ್ಲ. ಪ್ರತಿನಿತ್ಯ ನಾನು ನನ್ಗ ಲೆಕ್ಕನಿಲ್ಲ ಅಷ್ಟು ಅವ್ರನ್ನ ನೆನೆಸ್ತೀನಿ. ಪರಮಾತ್ಮ ಅವ್ರಿಗೆ ಪ್ರತಿ ಜನ್ಮದಾಗ ಇದಕ್ಕಿಂತ ಶ್ರೇಷ್ಠ ಕರ್ಮಗಳು ಕೊಡು. ಅವ್ರಿಗೆ ಎಲ್ಲಾ ತರದ ಒಂದು ಏನ್ ಬೇಡಾಗೈತಲ್ಲ ಅದನ್ನೆಲ್ಲಿಂದ ಸುರಕ್ಷಿತ ಮಾಡಿ, ಏನ್ ಕೊಡ್ಬೇಕು, ಏನ್ ಮಾಡಿಸ್ಬೇಕು ಕಾರ್ಯಕ್ರಮ ಅವ್ರ ಹತ್ರನು ಮಾಡಿಸು, ನನ್ನ ಜೊತೆಗಿರೋರಿಗೂ ಮಾಡಿಸು, ನನ್ನ ಮಕ್ಳಿಗೆ ಮಾಡಿಸು. ನೀ ನಮ್ಮನ್ನು ಬೆಳೆಸಿಕ ಪರಮಾತ್ಮ. ನಮಗ ಒಳಗ್ ಗಾಳಿ ಇಟ್ಟತ್ ನೀನ್, ಶರೀರ ಕೊಟ್ಟತ್ ನೀನ್, ಅನ್ನ ನೀರ್ ಕೊಟ್ಟತ್ ನೀನ್, ಅದ್ ಏನ್ ಕೊಟ್ಟಿದ್ದೆಲ್ಲ ನೀನ್ ಕೊಟ್ಟಿದಿ. ಈ ತಂದೆ ತಾಯಿ ಹಗ್ಲು ರಾತ್ರಿ ಕಷ್ಟಪಟ್ಟು ದುಡುದು ಎಲ್ಲ ಮಕ್ಳಿಗೆ ಮಾಡಿದ, ಮಕ್ಳು ತಂದೆ ತಾಯಿ ನೋಡ್ಕೊಳ್ಳೋದ್ರೆ ಯಾಕೆ ಫೇಲ್ ಆಗ್ಯಾರ ಅಂತಂದ್ರ, ತಂದೆ ತಾಯಿ ಎಲ್ಲಿ ಫೇಲ್ ಆಗ್ಯಾರೋ ನೋಡ್ಕೋಬೇಕು. ವಿದ್ಯೆ ದೊಡ್ಡದಲ್ಲ, ಸಂಪತ್ತು ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಯಾರ ಮಕ್ಕಳಿಗೆ ಸಂಸ್ಕಾರ ನೋಡ್ರಿ. ಈ ಸಂಸ್ಕಾರ ಅಂದ್ರೆ ಹೆಂಗ ನೋಡ್ರಿ, ಈಗ ಅವ್ನ ಏನದನ್ರಿ, ಈಗ ಅವ್ನ ಏನ್ ನಮ್ಗೆ ಇಲ್ಲಿ ವೆಲ್ಕಮ್ ಹೆಂಗ್ ಮಾಡ್ದ, ಅವ್ರ ತಾತ ಏನ್ ಕಲ್ಸಿದ ಅವನಿಗೆ, ಏನ್ ರತ್ನ ಹೆಸರು, ನಾಗಭೂಷಣ. ಹೆಸರಿಟ್ಟಂಗೆ ಭೂಷಣ. ಮಕ್ಕಳಿಗೆ ಹೆಂಗಿದಾರ ಅಂತಂದ್ರ ಒಂದೊಂದು ಬಿಳಿ ಹಾಳಿ ಅದ್ರ ಮ್ಯಾಗ ನಾವ್ ಏನೇನ್ ಬರಿತೀವಿ ಅದ್ರಾಗ ಏನೇನ್ ಕಲರ್ ತುಂಬ್ತೀವಿ ತುಂಬ್ಕೊಂತ ಹೋಗುತ್ತ. ಇವಾಗ ಅತಿ ಹೆಚ್ಚು ನಿಜವಾಗ್ಲು ಹೇಳಕತ್ತೀರಿ, ಟಿವಿ ಮೊಬೈಲ್ ಬಹಳ ಡೇಂಜರ್ ಆಗ್ಬಿಟ್ಟಾವ. ಇದರ್ಲಿಂದ ನೀವು ಉಳಿದ್ರಿ, ಎಲ್ಲರಿಗೂ ಗೌರವ ಕೊಡ್ತೀರಿ. ಅದ್ರಾಗ ಇರೋದೆಲ್ಲ ಕಸ ನಮ್ ತಲೆಗೆ ಹೋಯ್ತು. 24 ತಾಸ ನಾವು ನುಗ್ತಂದ್ರೆ ಯಾರಿಗೂ ಸುಖ ಶಾಂತಿ ನೆಮ್ಮದಿ ನೀವು ಕೊಡಕ್ಕೆ ಸಾಧ್ಯ ಇಲ್ಲ. ಒಂದು ನೀವು ನೋಡ್ರಿ, ಇಲ್ಲಿ ಬಂದ್ ಕುಂತಿರಲ್ಲ, ಮುಂದಿನ ಕಾರ್ಯಕ್ರಮ ಆದಾಗ ತಪ್ಪದಂಗ ನೀವು ಎಷ್ಟು ಮಂದಿ ಗೌರವ ಕೊಡ್ತೀರಲ್ಲ, ನಿಮ್ಮನ್ನ ಯಾರು ಬಹಳ ಪ್ರೀತಿಸ್ತಾರ ಗೌರವಿಸ್ತಾರಲ್ಲ, ನಿಮ್ ನೋಡಿ ಯಾರು ಸಣ್ಣ ಸಣ್ಣ ವಯಸ್ಸಲ್ಲ ಎಷ್ಟು ಮಂದಿ ಇದಾರಲ್ಲ, ಒಂದು 3-4 ಮಂದಿಗಾರ ನಿಮಗಿರೋ ಭಾಗ್ಯ ಕೊಡ್ರಿ. ಅದ್ರಾಗ ನಿಮ್ ಭಾಗ್ಯ ಐತೆ, ಎಲ್ಲಾ ಜನ್ಮಕ್ ಸಿಗುತ್ತಾ. ಈಗಂತೂ ಸಾಯ ಕೊಟ್ಟಿವಿ, ಸಾಯ ಏನ್ ಕಷ್ಟ ಬಂತಿದ್ದ ಅನ್ಭವಿಸಮ್ಮ. ಮುಂದೊಂದ್ ಲೆಕ್ಕ ಇಟ್ರಿ. ನೀವು ನೋಡ್ರಿ ಎಷ್ಟು ಸತಿ ನಿಮ್ಗೆ ಬೆಳಿ ಕೈ ಕೊಡ್ತಿದ್ದೆ, ಹಂಗಂದ ಒಕ್ಕಲ್ತನ ಮಾಡೋದ್ ಬಿಟ್ಟಿರ, ಎದಿ ಹೊಡೆದು ಸತ್ತೋಗ್ಯವ. ಧೈರ್ಯ ಏನ್ ಮಾಡ್ತಾನ, ಮತ್ ಬೆಳಿ ಬಂದಲ್ಲಿ ಏನ್ ಮಾಡಮ್ಮ ಅಂತ ಕೇಳ್ತಾನ.
ಅದೇ ನೀವು ಗೊಬ್ಬರದ ಅಂಗಡಿ ಹೋಗ್ತಾನ, ಅಲ್ಲೇ ಬೀಜ ತರ್ತಾನ, ಅಲ್ಲೇ ಗೊಬ್ಬರ ತರ್ತಾನ. ಅವನು ತಿಳುವಳಿಕೆ ತಗೊಂಡೋಗಪ್ಪ ಈ ಸತರ ಸಾಲ ತೀರ್ಸಿ ಕೊಡು ಒಯ್ಯ ಅಂತಾನ. ಯಾವಾಗ್ಲೂ ಒಂದು ತಿಳುವಳಿಕೆಯಿಂದ ನಾವು ಯಾವಾಗ ನಡಿತೀವಿ, ಒಂದೇ ಮುಳ್ಳು ಬಂದೈತೆ, ಮುಳ್ಳು ತೆಗ್ದಾಕಪ್ಪ, ಮುಳ್ಳು ದಾಟಿ ಹೋಗ್ಬೇಡ, ಕಷ್ಟಗಳೇ ಮುಳ್ಳು. ಈಗ ನೀವು ಯಾರಿಗೆ ಉಪಕಾರ ಮಾಡ್ತೀನಿ ಅವನಿಗೆ ನಿನ್ಗೆ ಮೋಸ ಮಾಡ್ತಾನಪ್ಪ. ಅವ್ರ ಮನೆಗೆ ಯಾರು ಉಪದಾಗಂದ್ರೆ ಗೊತ್ತಿಲ್ಲ, ತಂದೆ ತಾಯಿ ಮಕ್ಕಳು ಎಲ್ಲ ನಿಮ್ ಜೊತೆಗೆ ಏನಾದ್ರು ನೀವೇನ್ ಕಷ್ಟ ಮಕ್ಕಳು ಮಾತ್ಕೊಳ್ಳಲ್ರಿ ಅಂತೀರಿ, ನಮ್ಮ ಅಪ್ಪ ಮಾತ್ಕೊಳ್ಳ ಮಕ್ಳು ಅಂತಾರ, ಮನೆಗೆ ಹೆಂಡತಿ ಮಾತ್ಕೊಳ್ಳಲ್ಲ ಅಂತಾರ. ಇವೆಲ್ಲ ಏನ್ ಗೊತ್ತಾ, ಸಂಸ್ಕಾರದ ಕೊಟ್ಟೆ. ಯಾರೂ ಕೆಟ್ಟವ್ರಲ್ಲ. ನಮ್ಮ ಅಕ್ಕವ್ರು ಹೇಳಿದ್ರಲ್ಲ, ಅಕ್ಯುರೇಟ್ ಆಗಿ ಅವ್ರವ್ರ ಪಾತ್ರ ಮಾಡ್ತಾರ, ಉಚ್ಚರು ಮಾಡ್ತಾರ, ಎಲ್ಲಾರು ಮಾಡ್ತಾರ, ಅವ್ರು ಗೌರವಿಸ್ಬೇಕಂದ್ರಲ್ಲ. ನಾವ್ ಯಾರು ಇಲ್ಲಿ ಕೂತಾರ ಉಚ್ಚರಲ್ಲ. ಅವ್ ಕರ್ಮಲಿಂದ ಬಾಡಿ ಡಿಸಾರ್ಡರ್ ಆಗುತ್ತೆ, ಮೆಂಟಲ್ ಡಿಸಾರ್ಡರ್ ಕರ್ಮ. ಅವ್ರ ಆ ಎಪಿಸೋಡ್ ಅಲ್ಲಿ ಅವ್ರು ಹೋಗ್ಲೇಬೇಕು. ಯಾರು ಏನ್ ಬಂದ ಪಾತ್ರ ಮಾಡಕ್ ಬಂದಾಗ ನೀವು ನಾಟಕದ ಹಳ್ಳಿಯ ಬಾಳ ಚಂದ ನೋಡ್ತೀರಿ, ಸಿನಿಮಾದ ನೋಡ್ತೀರಿ, ಸೀರಿಯಲ್ ನೋಡ್ತಾರಲ್ಲ. ನಾವೆಲ್ಲ ಪುಣ್ಯ ಮಾಡಿವಿ ಇಲ್ಲಿ ಬಂದು ಕುಂತೀವಂದ್ರೆ ಇವತ್ತು. ನೀವು ಇಷ್ಟೇ ಮಾಡ್ಕೋಬೇಕು, ದೇವ್ರೆ ನಿಮ್ಗೆ ಯಾರ ಜೊತೆ ಕೂಡಕ್ ಬಾಳ ಮನಸ್ಸು ಬರ್ತಲ್ಲ. ಏನ್ ಅಣ್ಣಂದ್ರೆ ನೀವೆಲ್ಲ ಕೂತಿರಲ್ಲ, ಅವ್ರಿಗೆ ಏನ್ ತಪ್ಪು ಮಾಡ್ರಿ, ಅವ್ರನ್ನ ಯಾಕೆ ಕರ್ಕೊಂಡ್ ಬಂದಿಲ್ಲ ನೀವಿಲ್ಲಿ? ಯಾರು ನಿಮ್ಮನ್ನ ಬಿಟ್ಟು ಇರಕ್ ಆಗೋಲ್ತಲ್ಲ. ನಿಮ್ಮ ಸ್ನೇಹಿತರು ಇರ್ಬೋದು, ನಿಮ್ಮ ಮಂದಿ ಬಳ 24 ತಾಸು ಕಷ್ಟ ಸುಖ ಮಾತಾಡ್ತಿರಲ್ಲ, ಬಾರಪ್ಪ ನಿನ್ಗೂ ಸ್ವಲ್ಪ ಒಳ್ಳೇದಾಗ್ಲಿ, ಇಬ್ಬರು ಸ್ವಲ್ಪ ಇಲ್ಲಿ ಕೂಡ ಮಾತ ಅವ್ರಿಗೆ ಕಲ್ಸ್ರಿ. ಆತ ನಿಮ್ ಜೊತೆ ಕೂಡಕ್ ಇಷ್ಟ, ಇಲ್ಲಿ ಬಂದ್ ಕೂಡಕ್ ಇಷ್ಟ, ಇಲ್ಲಿ ಬಂದ್ ಕೂಡಂಗ ಅವ್ರಿಗೆ ಸಂಕಲ್ಪ ಇಡ್ರಿ. ಅವ್ರು ಬಾಯಿಲಿಂದ ಪರಮದ ಇದಕ್ಕೂ ಸ್ವಲ್ಪ ಜೀವ ಮಾಡಪ್ಪ, ನನಗೆ ಇಷ್ಟು ಜೀವ ಮಾಡ್ತೀವಿ ಅತಿ ಯಾಕೆ ಮಾಡವಲ್ಲಿ. ಅವಾಗ ಅವ್ರ ಕಲ್ಯಾಣ ಮಾಡಿದ್ರೆ ನೀವು ಸುಖ ಕಾಣ್ತೀರಿ. ಮಂತ್ರ ತಂತ್ರದ ಪರಮಾತ್ಮ ಸುಖ ಆಗಲ್ಲ. ನಿಮಗ್ ಸಿಕ್ಕೈತಲ್ಲ ಭಾಗ್ಯ, ಅವ್ರಿಗೂ ಸ್ವಲ್ಪ ಹಂಚಿರಿ. ಈಗ ನಾಳೆ ಹುಣ್ಣಿಮೆಗೆ ಇತ್ತಂತಂದ್ರೆ ಹುಣ್ಣಿಮೆಗೆ ನೀವೆಲ್ಲರೂ ಕೂಡಿ ಇನ್ನೊಂದ್ 3 ಹೋಗಿ ಬಾರಪ್ಪ. ಪರಮಾತ್ಮನಿಗೆ ಯಾವ್ದು ಬಾರಿ ಕಲ್ತಿಲ್ಲ. ನೀವು ಎಲ್ಲೇ ರೊಕ್ಕ ಹಾಳು ಮಾಡಕ್ ಕಲ್ತೀರಿ, ಇಸ್ಪಟ್ ಆಡಕ್ ಕಲ್ತಿಲ್ಲ, ಓಸಿ ಆಡಕ್ ಕಲ್ತಿಲ್ಲ. ಪರಮಾತ್ಮನಿಗೆ ಹೋಗಿ ಬಾಳೆ ಮಾಡಾಗ್ತದಪ್ಪ. ಕಷ್ಟಿದ್ರ ದೂರಕ್ಕ ಮನುಷ್ಯ ಲಾಸ್ಟಿಗೆ ನೆಮ್ಮದಿ ಐತಪ್ಪ ನಮ್ಗ. ಸರಿ ಹೇಳಕತ್ತೀನಿ ತಪ್ಪು ಹೇಳಕತ್ತೀನಿ? ಯಾರನ್ನ ಬಿಟ್ಟು ನಿಮ್ಗೆ ಇರಕ್ ಮನಸ್ಸಿಲ್ಲ, ಅವ್ರಿಗೂ ಒಂದಿಷ್ಟು ಕಲ್ಯಾಣ ಕೊಡ್ರಿ. ನೀವು ತಿಳ್ಕೊಂಬಿಟ್ರಿ, ನೀವು ಪಡ್ಕೊಂಬಿಟ್ರಪ್ಪ. ಅವ್ರು ನಿಮ್ ಜೊತೆ ಸರಿಯಾಗಿ ನಡ್ಕೋಬೇಕಂದ್ರೆ ಇಲ್ಲಿಂದ ನೀವು ಅವ್ರ ಜ್ಞಾನ ಕೊಡಿಸ್ಬೇಕು, ಅಕ್ಕವ್ರ ಕಲ್ಲಿಂದ ಕೊಡಿಸ್ಬೇಕು. ನೀವು ಅಲ್ಲಿ ಕರ್ಕೊಂಡು ಹೋಗ್ಲಿ ಗೊತ್ತಾಗತ್ತ, ನನಗೂ ನಿನ್ನಂಗೆ ಇರ್ಬೇಕಪ್ಪ ಅನ್ನೋ ಭಾವನೆನ ಅವ್ರಿಗೆ ಬರಂಗ ಪರಮಾತ್ಮ ಮುಂದೆ ಹೇಳ್ಬೇಕು. ನೀವು ಅವ್ರಿಗೆ ಹೇಳಿದ್ರೆ ಹಂಗಿಲ್ಲ. ಅವ್ರ ಏನಂತಾರ, ಅವ್ರು ವೀಕ್ ಇರ್ತಾರ, ಮಾಯ ಪರೀಕ್ಷೆ ಮಾಡ್ತಾರೆ. ಇಡ್ ದಿವ್ಸ ಮಾಡ್ಲಾರ್ದು ಈಗ ಮಾಡಕತ್ತಾನಪ್ಪ, ಏನ್ ತಪ್ಪ ಮಾಡಿಲ್ಲೇನು, ಇದೆಲ್ಲ ಕರೆಕ್ಟ್ ಅದ. ಹೌದಪ್ಪ, ಈಗ ಏನಾರ ಇವತ್ತು ತಪ್ಪಾಯ್ತು ಅಂತಂದ್ರೆ ಕೈ ತೊಳ್ಕೊ, ಮೈ ತುಂಬ ಹಚ್ಕೊಳ್ಳೋದಲ್ಲ, ಅದು ಆಗಿದ್ದು ಆಗೋಯ್ತಪ್ಪ. ಈಗ ಮುಂದಿನ ದಿನ ಸುಖವಾಗಿರಮ್ಮ. ನಾನು ತಪ್ಪುಗಳು ಸಾಕಷ್ಟು ಮಾಡೀನಿ, ನೀನು ತಪ್ಪುಗಳು ಸಾಕಷ್ಟು. ಆ ತಪ್ಪು ಮೆಲುಕಕ್ಕ ಬದ್ಲಿ ಪ್ರತಿಯೊಂದು ದಿನ ಆರೋಗ್ಯ ಕಡೆ ಕರ್ಕೊಂಡು ಹೋಗ್ರಿ. ಇವತ್ತು ಅತಿ ಹೆಚ್ಚು ರೋಗಗಳು ಎದಕ್ಕದಾವ ಅಂತಂದ್ರ ಬರೀ ಕೆಟ್ಟ ಆಲೋಚನೆ, ಒಬ್ರಿಗೊಬ್ರು ಕೆಟ್ಟ ಮಾತಾಡೋದು, ಪ್ರತಿಯೊಬ್ಬರನ್ನ ದ್ವೇಷನೇ ಹುಡುಕೋದು, ದ್ವೇಷನೇ ಮಾತಾಡೋದು. ಈಗ ನಿಮ್ಮ ಮನೆಗೆ ಎಲ್ಲಾ ಪದಾರ್ಥಗಳಿದಾವ, ಏನ್ ಅದನ್ನ ನಾವು ಕರೆಕ್ಟಾಗಿ ಅಡಿಗೆ ಮಾಡ್ಕೊಂಡು ಹೋಗೋದು ಯಾವ್ದು ಹೆಚ್ಚಾದ್ರೂ ಒಂದು ತಿನ್ನಕ್ಕೂ ಆಗಂಗಿಲ್ಲ ನಿಮಗೆ. ಅದಕ್ಕೆ ಏನೇನು ನೀವು ಸೇರಿಸ್ತೀರಿ, ಒಂದು ರೊಟ್ಟಿ ಇರ್ಬೋದು, ತರಕಾರಿ ಇರ್ಬೋದು, ಅನ್ನ ಸಾರು ಇರ್ಬೋದು, ಅದಕ್ಕೆ ಯಾವ್ದಾರ ಒಂದ್ ಸ್ವಲ್ಪ ಕಡಿಮೆ ಇದ್ರೆ ತಿಂತೀರಿ. ಯಾವ್ದಾರ ಹೆಚ್ಚಾದ್ರೂ, ಖಾರ ಹೆಚ್ಚಾದ್ರೂ ತಿನ್ನಂಗಿಲ್ಲ, ಉಪ್ಪು ಹೆಚ್ಚಾದ್ರೂ ತಿನ್ನಂಗಿಲ್ಲ. ಜೀವನನೂ ಅಷ್ಟೇನೆ ನಿಮ್ದು. ನೀವು ಯಾರ ಜೊತೆಗೆ ಇರ್ಬೇಕು ಅನ್ನೋದು ಮೊದಲ. ಯಾರ ಜೊತೆಗಿದ್ರೆ ನಿಮ್ಗೆ ಸುಖ ಐತಲ್ಲ, ದುಡ್ಡು ಸುಖ ಅಲ್ಲ. ನಿಮ್ ಜೊತೆಗಿರೋನ ನಿನ್ ಕೈಲಿ ಒಳ್ಳೇದಾಗುತ್ತಾ, ನೀವು ಒಳ್ಳೆ ಮನುಷ್ಯನ ಜೊತೆ ಇನ್ನೂ 4 ದಿನ ನಿಮ್ ಮನಸ್ಸು ಅರಳ ಆಗ್ತದ, ಏನಾದ್ರು ಕೆಲಸ ಮಾಡಕ್ ಹುಮ್ಮಸ ಇರ್ತದ, ಏನಾದ್ರು ದುಡಿಬೇಕಂತ ಮನಸ್ಸಿರ್ತದ, ಅಂತರ ಜೊತೆಗೆ ಬದುಕ್ರಿ. ಯಾರು ಯಾವಾಗ್ಲೂ ನಿಮ್ಗೆ ಅವ್ರಿಗೆ ಏನ್ ಉಪಕಾರ ಮಾಡಿದ್ರು ಏನ್ ಕೇಳ್ತಾನ, ನಿಮ್ಮ ಆಸ್ತಿ ಕೊಡ್ರಿ, ನಿಮ್ ಜೀವನ ಕೊಡ್ರಿ, ಅವ ಏನಂತಾನ, ಬುದ್ಧಿ ಇಲ್ಲ, ಅವ್ನು ಕೆಟ್ಟೈತಿ, ಇಷ್ಟೋ ಕೆಟ್ಟೈತೆ, ಕೊಟ್ಟಿದ್ದಾನ ಬಿಡು, ಮಾಡಿದ್ದಾನಂತಾರ. ಅಂತ ಜೊತೆಗೆ ಇರ್ಬೇಡ್ರಿ. ಬಡವರು ಶ್ರೀಮಂತರು ನೋಡ್ಕೊಳ್ರಿ, ಗುಣ ಚಲೋ ಇದ್ರ ಜೊತೆಗಿರ್ರಿ, ನಿಮ್ ಗುಣಗಳನ್ನ ವಿಶೇಷ ಮಾಡ್ಕೊಳ್ರಿ. ಪ್ರತಿಯೊಂದು ಈ ಶರೀರದಾಗ ಎಷ್ಟು ದಿವಸ ಪರಮಾತ್ಮ ಇರಕ್ ಕೊಟ್ಟಾನಲ್ಲ, ಆ ಮನಸ್ಸಿನಾಗ ಪರಮಾತ್ಮ ಬಂದಿರ್ತ ಅದನ್ನ ಸ್ವಚ್ಛ ಇಟ್ಕೋಬೇಕಂತಂದ್ರೆ ನಾವೇ ಅದಕ್ಕೆ ವಿಶೇಷವಾಗಿ ನಮ್ಮನ್ನ ನಾವು ಗೌರವಿಸ್ಕೋಬೇಕು. ನಾನ್ ಚಲೋ ಇರಮ್ಮಪ್ಪ ಅಂತ. ನಿಮ್ಗೆ ನೋವು ಕೊಡೋರೇ ಬಾಳ ಅದರ, ಒಟ್ಟು ಇಟ್ಕೊಳ್ರಿ. ಮನೆಗಿರ್ಬೋದು, ಹೊರಗಿರ್ಬೋದು, ಅವ್ರ ಶ್ರಮಿಸಕ್ಕಂತ ನಿಮ್ಮ ಶ್ರೇಷ್ಠ ಗುಣಗಳು ಯಾವಾಗ ಆಗ್ತಾವ, ನೀವೇ ಬಹಳ ಸುಖಿಯಾಗಿರ್ತೀರಿ. ನಿಮ್ಗೆ ಅನ್ಸುತ್ತೆ ಈಗ ಇಲ್ಲಿ ಕುಂತೀರಿ, ಚಂದ ಅನ್ಸುತ್ತೆ, ನೀವು ಮತ್ತೆ ಓದ್ತೀರಿ, ಮತ್ತೆ ಮುಂಜಾನೆ ನೀವು ಕಾರ್ಯಕ್ರಮ ಇರ್ತೀರಿ. ಇದು ಮುಂಜಾನಿಂದ ಸಂಜೆ ತನ 3 ನಮೂನೆ ಆಗ್ಬಿಡ್ತದ ಮನಸ್ಸು ನಿಮ್ಗೆ. ಬೆಳಿಗ್ಗೆ ನೀವು ಫ್ರೆಶ್ ಇರ್ತೀರಿ, ಮಧ್ಯಾಹ್ನ ತನ ಒಂದಾಗ್ತಾರೆ, ಮತ್ತೆ ಸಂಜೆ ಮತ್ತೆ ಶಾಂತಿ ಇರ್ತೀರಿ. ಅಷ್ಟ್ರೊಳಗನೆ ನಿಮ್ಗೆ ಎಲ್ಲ ಹಳೆವು ಹೊಸವು ಎಲ್ಲ ಕರ್ಮಗಳು, ಜನರು ಬೆಟ್ಟಾಗದ್ರಾಗ ನಿಮ್ಮ ಮನಸ್ಸಿನ ಮೇಲೆ ಏನೇನು ಅಲೆಗಳು ಎಲ್ಲ ಬಂದು ಹೋಗ್ತಾವಲ್ಲ, ಅದನ್ನ ದಾಟೋದು ಒಳ್ಳೇದು ಮೆಲುಕಾಗ್ತದೆ. ಈಗ ನಾವು ಏನ್ ಮಾಡ್ತೀವ್ರಿ, ದನ ಎಮ್ಮೆ ಆಕಳ ಕರು ಬಂದ್ರೆ ಏನ್ ಮಾಡ್ತೀವ್ರಿ, ಸರ್ಕೊಂಡು ಹೋಗ್ತೀವಲ್ರಿ. ಅವಕ್ ಇಲ್ಲಾಂದ್ರೆ ಸ್ವಲ್ಪ ಎಲ್ಲ ಬೆಳಿಕೊಂಡು ನಿಂಗಂತೀವ್ರಿ. ಅದರಂಗ ನೀವೇನ್ ಮಾಡ್ಬೇಕು, ಬೇಡವಾದ ವಿಚಾರಗಳು ತಲೆಯಿಂದ ತೆಗೆದಾಕ್ಬೇಕು. ಬೇಡವಾದ ವ್ಯಕ್ತಿ ಬಂದ್ರ ದಯವಿಟ್ಟು ನೀವೇನು ತಪ್ಪು ಮಾಡಿಲ್ಲ ಅಂದ್ರೂ ಸರ್ಕೊಂಡು ಹೋಗ್ರಿ, ಅದ್ರ ನಿಮ್ಗೆ ಸುಖ ಐತಿ. ಯಾನೊಬ್ಬ ಏನಂದ್ರೆ ತಲೆ ಹಾಕೋಬೇಡ್ದು, ಅವ್ನು ಕೂಡ ವಾದಕ್ಕೆ ಇಳಿಬಾರ್ದು, ಅದನ್ನ ಬೆಳೆಸ್ಕೋಬಾರ್ದು, ಅದ್ರಕ್ಕೆ ಹೋಗ್ಬಾರ್ದು. ಎಷ್ಟು ನೀವು ಬ್ಯಾಡಾದ ವಿಚಾರದಿಂದ ಹೊರಗೆ ಇರ್ತೀರಲ್ಲ, ಅದ್ರಲ್ಲಿಂದ ಕೈ ಬಿಡ್ತಿರಲ್ಲ, ಅಷ್ಟು ಸುಖದಾಗಿರ್ತೀರಿ. ಪರಮಾತ್ಮ ಇದನ್ನ ಹೇಳಲ್ಲ. ಎದಕ್ಕಂದ್ರ ಅವ್ರು ಬಂದಿದ್ರೆ ನಿಮ್ ಜೊತೆಗೆ ಏನೋ ಒಬ್ರು ನಿಮ್ ಮನೆಗಿದ್ದಾರೆ, ಹೊರಗಿದ್ದಾರೆ, ನಿಮ್ ಮನಸ್ಥಿತಿ, ನಿಮ್ದು ಆರೋಗ್ಯ ಸ್ಥಿತಿ ಎಲ್ಲಾ ನಿಮ್ದು ದಿನಚರ್ಯನೆ ಮಾಯ. ಅವ್ರು ಕೆಟ್ಟವ್ರಲ್ಲ, ಅವ್ರು ಕೂಡ ಮಾಡ್ಸುತ್ತದು.
ನಿಮ್ ಮನಸ್ಸು ಕೆಡಿಸ್ಬಿಡ್ಬೇಕು, ನೀವು ನೆಮ್ಮದಿಯಾಗಿ ಇರ್ಬಾರ್ದು ಅಂತ ಹೇಳಿ ಮಾಡಿಸ್ಬಿಡ್ತಾವ. ಮನೆಗೆ ಮಾಡ್ತಾರೆ. ಕೆಟ್ಟವರಲ್ಲ, ಸಂಸ್ಕಾರ ಒಳ್ಳೆದ್ ನುಡಿಸ್ಕೊಳ್ಳಿ. ಹೇಳ್ತಾರೆ, ಬೇಕಾದ್ರೆ ಬೇಕಾದಷ್ಟು ಮಾತಾಡ್ತಾರ. ಅದ್ರಂಗ್ ನಡ್ಕೊಳ್ಳೋದೈತಲ್ಲ, ಈ ಮಕ್ಳಿಗೆ ಹೇಳ್ರಿ, ಮಕ್ಳು ಕಲ್ತ್ ಬಿಡ್ತಾವ, ಮಕ್ಳು ತಿಳ್ಕೊಂಡ್ಬಿಡ್ತಾವ. ಮಕ್ಳು ನೋಡ್ರಿ ಎಷ್ಟರ ಗುಜಲ್ಲಿ ಮತ್ತೆ ಕೋಳಿ ಜೊತೆ ಕುಂತ ಆಟ ಆಡ್ತಾವ. ಮನುಷ್ಯ ದೊಡ್ಡವ್ರ ಹಂಗ ಉಳಿದಿಲ್ಲ. ಎದಕ್ಕಂತಂದ್ರ ಆ ಸಂಸ್ಕಾರನ ಆತ ಕಳ್ಕೊಂಡ್ಬಿಟ್ಟಾನ, ಮರ್ತ್ಬಿಟ್ಟಾನ. ನೀವೆಲ್ಲ ಪುಣ್ಯವಂತರು ಇವತ್ತು ಇಲ್ಲಿ ಕುಂತಿರಲ್ಲ, ನೀವು ಮುಂದಿನ ಕಾರ್ಯಕ್ರಮ ಮಿನಿಮಮ್ ನಿಮಗೆ ಇಷ್ಟ ಇರೋ ಬಹಳ ಪ್ರಿಯರ್ ನಿಮ್ ಬೆಲೆ ಕೊಡ್ರ 3-4 ಮಂದಿನ ಪರಿವರ್ತನೆ ಮಾಡ್ತಂದ್ರೆ ಅದ್ರಾಗ ನೀವು ಸುಖ ಕಾಣ್ತೀರಿ. ಬಾರಪ್ಪ ಪರಮಾತ್ಮ ಜೊತೆಗೆ ಅಭ್ಯಾಸ. ನಾವ್ ಈಗ ನೋಡ್ರಿ, ಈ ಕಾರ್ಯಕ್ರಮಕ್ಕೆ ಅಷ್ಟಲ್ಲ, ದಿನನಿತ್ಯ ನಿರಂತರ ನಾವ್ ಇಲ್ಲಿ ಇಲ್ದಾಗ ನೀವು ಆ ಆಲೋಚನೆದಾಗ ಆ ಕಾರ್ಯಕ್ರಮದ ನೆನ್ಪಿಟ್ಕೊಂಡು ಹೋಗ್ತಿರಲ್ಲ, ಯಾರ ರೋಗ ಕಾಯಿಲೆಗಳು ನಿಮಗ್ ಬರಲ್ಲ. ಅದ ಶಕ್ತಿ ಆಗತ್ತೆ, ನಿಮ್ಗೆ ಕಾಪಾಡ್ತಿರ್ತಾನೆ. ಹೆಂಗ ನೀವು ಒಂದು ಹೊಲಕ್ ಬೇಲಿ ಹಾಕ್ತೀರಿ, ಒಂದು ತೋಟಕ್ಕೆ ಬೇಲಿ ಹಾಕ್ತೀರಿ, ಮನೆಗೆ ಒಂದು ಕೆಂಪೌಂಡ್ ಹಾಕೊಂತೀರಿ, ಎಲ್ಲ ಒಂದ್ ಮಾಡ್ಕೊಂತಿರಲ್ಲ. ಯಾಕೆ ಮಾಡ್ತೀರಿ? ಒಂದು ಫೋನ್ ತಗೊಂಡ್ರೆ ಅದಕ್ಕೆ ಫೋನ್ ಗಾರ್ಡ್ ಅಂತ ಹಾಕೊಂತೀರಿ, ತಲೆಗೆ ಒಂದು ಹೆಲ್ಮೆಟ್ ಹಾಕೊಂತಾರ ದೂರವಾರ. ಪ್ರತಿಯೊಂದಕ್ಕೂ ಏನೋ ಜೋಡಿಸ್ಕೊಂಡ್ರಲ್ಲ. ಈ ನೀವು ಬೆಳೆ ಆಗ್ಬಾರ್ದಂತ ಅದಕ್ಕೂ ಔಷಧ ಹೊಡಿತೀರಿ, ಒಳ್ಳೆ ಬೆಳೆ ಬರ್ಲಿ ಅಂತ. ಅದ್ರಂಗ ನೀವು ಪ್ರತಿಯೊಂದಕ್ಕೂ ಬೇಡವಾದಕ್ಕೆ ಒಂದು ಮನ್ಸಿಗೆ ಒಂದು ಬೇಲಿ ಹಾಕೊಂಡ್ಬಿಡ್ಬೇಕು. ಕೆಟ್ಟದ್ ಬೇಡಪ್ಪ, ನನ್ಗೆ ಅದನ್ನ ಮನ್ಸು ಕೆಡ್ಸುತ್ತ, ನನ್ನ ಆರೋಗ್ಯ ಕೆಡ್ಸುತ್ತ, ನನ್ನ ದಿನಚರಿ ಕೆಡ್ಸುತ್ತ. ನಿಮ್ಮನ್ನ ನಿಂದೆ ಮಾಡೋಣ, ಯಾವಲು ನಿಂದೆ ಮಾಡ ಅಂತರ್ಲಿಂದ ದೂರ ಇರಿ. ನಿಮ್ಗೆ ಯಾವಲು ಒಳ್ಳೇದ, ನೀವು ಒಳ್ಳೆಯಪ್ಪ ಮನುಷ್ಯ, ನೀನು ಆರಾಮಿದ್ದೀನಿ, ನೀವು ಒಳ್ಳೇದಂತಲ್ಲ ಅಂತ ಜೊತೆಗೆ ಬದುಕಿರಿ. ಪ್ರತಿದಿನೂ ಸ್ವರ್ಗದಾಗ ದಿವಸತ್ತ. ಯಾರು ಬಡವರಲ್ಲ ಶ್ರೀಮಂತ, ಸಂಸ್ಕಾರಲಿಂದ ಬಡವರು, ಸಂಸ್ಕಾರಲಿಂದ ಶ್ರೀಮಂತರು. ಆಸ್ತಿ ಅಂತ ಇರ್ತದ, ಬರ್ತದ, ಹೋಗ್ತದ. ಅದು ಗುಣಲಿಂದ ಯಾರು ದೊಡ್ಡವ್ರು ಇರ್ತಾರೆ, ನೀವು ಪ್ರೀತಿಗೆ ಅವ್ರು ಕೊಡ್ತಾರಲ್ಲ, ಅವ್ರಿಗೆ ಬಹಳ ಗೌರವಿಸ್ತಾರೆ. ಗುಣನೇ ಚಲೋ ಇಲ್ಲ ಅಂದ್ರೆ ಅದಂತ ಏನ್ ಆಸ್ತಿ ಅಂತಸ್ತಿರ್ಲಿ, ಅವ್ರನ್ನ ಸೇರ್ಬಾಡ್ರಿ, ಕಡೆ ತಿರುಗಿ ನೋಡ್ಬಾಡ್ರಿ. ನೀವೇನ್ ಅವ್ರಿಗೆ ಗುಲಾಮ್ರಲ್ಲ. ನಿಮ್ಗೆ ಯಾರು ಪ್ರೀತಿ ಹಂಚ್ಕೊಂತಾರ, ನಿಮ್ಗೆ ಅಪಾರ ಗೌರವ ಯಾರು ಕೊಡ್ತಾರ, ನಿಮ್ ಜೀವನಕ್ಕೆ ದಾರಿ ದೀಪ ಅದು. ಪರಮಾತ್ಮ ಹೇಳಕತ್ತೇನೆ, ನಾವಲ್ಲ. ಎದಕ್ಕಂದ್ರ ಬಡತನ ಯಾರಿಗಂದ್ರೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಅವ್ನಿಗೆ ರೋಗನೇ ಹೋಗಲ್ಲ ಅಂದ್ರೆ ಅವ್ನ ಕರ್ಮನೇ ಕೆಟ್ಟದ್ ಮಾಡಿರ್ತಾನ. ಅದು ಕರ್ಮ ಅನ್ನೋದಿದ್ರೆ ಪರಮಾತ್ಮ ಪಾತ್ರನೂ ಏನು ಇರಲ್ಲ. ಎಲ್ಲ ಕರ್ಮದ ಫಲ. ಏನ್ ಬೀಜ ಬಿತ್ತೀವಿ ಅದೇ ಬರ್ತದ. ಈಗ ನೀವು ಹೊಲ ಯಾರ ಹಸನ ಇಟ್ಕೊಂಡಿರ್ತೀವಿ, ಚೊಲ ಬೆಳಿ ತೆಗಿತೀರಿ, ರೈತರಿಗೆಲ್ಲ ಗೊತ್ತಿರ್ತ. ಎಷ್ಟೋ ಜನ ದುಡಕ್ಕಾಗಲಾರ್ದೆ ಬೀಳ್ಬಿಟ್ಟಿರ್ತಾರ, ಏನು ಮಾಡಕ್ಕಾಗಲ್ಲ, ಇದ್ರೂ ಅನ್ಭವಿಸಕ್ಕಾಗಲ್ಲ. ಈಗ ಅದ್ರಾಗ ನಾವೇ ಒಬ್ರಿಗೆ ನಮ್ಮ ಹೊಲನ ಇವತ್ತಿಗೂ ತಿರುಗಿ ನೋಡಲ್ಲ. ನಮ್ ಸಣ್ಣ ತಮ್ಮ ಓಡಾಡ್ತಾನೆ, ಅದ್ರಲ್ಲಿಂದ ಅವ್ನೇನು ಪಡ್ಕೊಂಡಿದ್ದ ನಾವು ನೋಡಿಲ್ಲ. ನೀವು ನಿಮ್ಮ ಶರೀರನೇ ಒಂದು ಹೊಲ ಅನ್ಕೊಂಡು ಎಷ್ಟು ಕ್ಲೀನ್ ಆಗಿ ಇಟ್ಕೊಂತೀರ, ಅದು ನಿಮ್ಗೆ ಒಳ್ಳೆ ಸ್ನೇಹ ಆಗಿ ನಿಮ್ಗೆ ಒಂದು ಬಸವಣ್ಣ ಎತ್ತು ದುಡಿದಂಗೆ ದುಡಿತದ. ನೀವು ಕರ್ಕೊಂಡು ಹೋದಲ್ಲಿ ಬರ್ತದ. ಇದು ಮನಸ್ಸೆಲ್ಲ ಪ್ರೋಗ್ರಾಮ್ ಮಾಡ್ತದ. ನನ್ನ ಮಗಂದು ಅದು ಒಳ್ಳೆ ಕಾರ್ಯಕ್ರಮ ಮಾಡ್ತದಿಲ್ಲ ನೋಡ್ರಿ. ಅದು ಶರೀರಕ್ಕೆ ಅನ್ಯಾಯ ಆಗ್ಬಾರ್ದು. ತಿಂದಿರೋದು ಊಟ ರಕ್ತ ಆಗ್ಬೇಕು. ನಮ್ ಶರೀರದಿಂದ ರಕ್ತ ಹೊರಗೆ ಹೋಗ್ಬಾರ್ದು. ಇವತ್ತು ಪೈಲ್ಸ್ ಆದ್ರೆ ರಕ್ತ ಹೋಗತೈತ್ರಿ ಅಂತ. ಯಾಕಂತ ಊಟ ಕೊಡ್ತಿರೋದಕ್ಕೆ ಶರೀರಕ್ಕ ಏನ್ ತಿಂತಿರೋದು ರಕ್ತ ಆಗ್ಬೇಕು. ಇದನ್ನ ತಿಂದ್ರೆ ಆಗಲ್ಲ ಅಂದ್ರೆ ಅವತ್ತಿಂದ ಅದ್ ಬಿಡ್ಬೇಕು. ನನ್ ಶರೀರ ತಗೊಳಲ್ತು, ಇದನ್ನ ತಗೋಬಾರ್ದು. ತಲೆಗಿನ ಹಂಗೆ ಇದು ತಗೊಂಡ್ರೆ ನನ್ ತಲೆ ನೋವು ಬರ್ಕತ್ತದ, ಅದು ತಗೋಬಾರ್ದು. ನಾನು ನಿಮ್ ಶರೀರಕ್ಕೆ ಎದಕ್ಕೆ ಅಷ್ಟು ಟಾರ್ಚರ್ ಕೊಡ್ತೇನೆ? ನೀವು ಏನು ಊಟ ಕೊಟ್ರಿ ಅದು ರಕ್ತ ಆಗ್ಬೇಕು, ಶಕ್ತಿ ಆಗ್ಬೇಕು. ಅದಕ್ಕೆ ಅದು ರಕ್ತನಾಗಂತ ರಕ್ತ ಹೋಗುತ್ತ ಅಂತಂದ್ರೆ ಅದು ಬ್ಯಾಡವಾಗಿದ್ದಕ್ಕೆ ಕೊಟ್ಟಿರಿ, ಅದನ್ನ ಕೊಡೋದ್ ಬಂದ್ ಮಾಡ್ಬೇಕು. ಅದಕ್ಕೆ ಈಗ ನೀವು ಒಂದ ಹೋಗೆಲ್ಲ ನಿಮ್ ಮನೆಗಿರೋವೆಲ್ಲ ಟ್ಯಾಂಕ್ ಹಿಂಗ್ ಇರ್ತಾವ, ತೂತ್ ಬಂದ್ ಮಾಡ್ತಾರೆ, ಅಂದ್ರೆ ಒಯ್ದು ಒಕ್ಕಟ್ಟು ಬರ್ತೀರ. ಪ್ರತಿಯೊಂದು ಸಂಪತ್ತು ನಂಗೆ ಸೋರ್ ಹೋಗ್ಲಾರ್ದಂಗೆ ನೋಡ್ಕೋಬೇಕು. ನಿಮ್ ಮನೆಗಿನ ಸಂಪತ್ತಾವ, ನಿಮ್ ಆರೋಗ್ಯನೂ ಸೂರ್ಯ ಆಗ್ಬಾರ್ದು, ನಿಮ್ ಸಂಪತ್ತನ್ನು ಸೂರ್ಯ ಆಗ್ಬಾರ್ದು. ಅವು ಬಂದ್ ಮಾಡ್ಬೇಕು. ಎಲ್ಲೆಲ್ಲಿ ಲೀಕೇಜ್ ಆಕತೈತೆ, ಏನೇನ್ ಕೊಡಕತ್ತೀವಿ ಶರೀರಕ್ಕೆ. ಒಳ್ಳೆ ಆಲೋಚನೆ ಕೊಡ್ರಿ, ಒಳ್ಳೆ ಆಹಾರ ಕೊಡ್ರಿ. ನಿಮ್ಮಷ್ಟು ದೊಡ್ಡ ಶ್ರೀಮಂತರ ಯಾರು ಅಲ್ಲ. ದುಡ್ಡಿರೋ ಶ್ರೀಮಂತ ಅನ್ಕೋಬೇಡ್ರಿ. ನಿಮ್ ಕಾಯಕ ನಿಮ್ ಪರಮಾತ್ಮ ಹೇಳಿ ಒಳ್ಳೇದೇನ ಕೊಡ್ಸಪ್ಪ, ಒಳ್ಳೇದೇನ ನಡೆಸಿದ್ರೆ ಖಂಡಿತ ನಡೆಸ್ತಾನ. ಶರೀರದಾಗ ಇರತಾನಂತ ಇರ್ಲೇಬೇಕಲ್ಲ. ನಿಮ್ ದುಡ್ಡು ದವಾಖಾನಿಗೆ ಹೋಗ್ಬಾರ್ದು, ಹಂಗ್ ನೋಡ್ಕೊಳ್ರಿ. ನಿಮ್ ದುಡ್ಡು ಅನ್ಯಾಯ ಆಗ್ಬಾರ್ದು, ನಿಮ್ ಆರೋಗ್ಯ ಕೆಡಬಾರ್ದು. ಸಂಸ್ಕಾರ ಶ್ರೇಷ್ಠ ಆದಾಗ ನಿಮ್ಗೆ ನೀವೇ ದೇವತೆಗಳು. ನಿಮ್ಮನ್ನ ಯಾರು ಮನುಷ್ಯರಂತ ನೋಡಲ್ಲ. ಈ ದೇವ್ರಂತ ಒಂದು ಯಾಕಂತ ಯಾರಿಗಾರ ನಿಮ್ಗೆ ಉಪಕಾರ ಮಾಡಿದವ್ರು. ಆ ದೈವಿ ಗುಣಗಳು ನಿಮ್ಮಲ್ಲಿ ಇದಾವ. ಅವನು ಯಾವಾಗ ನೀವು ಅದನ್ನ ನಿಮ್ಮನ್ನ ಒಳಗ ಐತೆ ಅಂತ ತಿಳ್ಕೊಂತಿರಲ್ಲ, ಅವಾಗ ನಿಮಗಿರೋ ಸುಖ ಯಾರಿಗಿರಲ್ಲ. ದೈವಿ ಗುಣಗಳು ಪ್ರತಿಯೊಬ್ಬರಲ್ಲ ಅದಾವ. ಇವಾಗ ನೋಡ್ರಿ, ಬಂದ್ ಕುಂತ್ರಿ, ಬಂದ್ ಕೂತೂರ್ಲೆ 4 ಕನಿ ಬೆಳಕತ್ತಿತ್ತಲ್ಲ. ಅಕ್ಕವರು ಮುರಳಿ ನುಡ್ಸಕತ್ತಿದ್ರು, ಅವ್ರ ವಾಣಿ ಮಧುರ ವಾಣಿ ಹೇಳ್ಕತ್ತಿದ್ರು. ನಾ ಪರಮಾತ್ಮ ನಿನ್ ಕಾರ್ಯಕ್ರಮ ನೀನ್ ನೋಡಿ ಕೇಳಪ್ಪ ಅಂತ ಅದಕ್ಕೆ ವರಣಿಗೆ ಹೇಳಿದೆ, ನೀ ಅದಿದೇನಪ್ಪ ಇದ್ರೆ ನೀನು ಪುಣ್ಯ ಕಟ್ಗ್ಯಾರಪ್ಪ ಅಂತ. ಮತ್ತೆ ಶಿವಬಾಬಾ ಎಲ್ಲಿದೆ, ಬ್ರಹ್ಮಬಾಬಾ ಎಲ್ಲಿದೆ, ನಮ್ಮ ಜಗದಂಬ ಸರಸ್ವತಿ ಎಲ್ಲಿದ್ದೀರಿ, ಗುಲ್ಜಾರ್ ದಾದಿ ಎಲ್ಲಿ? ನಾನು ಅವ್ರಿಗೆ ಮಾತಾಡಕ್ ಕುಂತೀನಿ. ನಾನು ಇವ್ರ ಕಾರ್ಯಕ್ರಮ ಐತೆ, ನಮ್ಮ ಕಾರ್ಯಕ್ರಮ ಅವ್ರ ಜೊತೆ ನಡೆಯುತ್ತೆ. ಇವರೆಲ್ಲ ಬಂದ್ ಕುಂತಾರ ಇಲ್ಲಿ ಮಕ್ಕಳು. ಈ ಕಾರ್ಯಕ್ರಮ ಮತ್ತೆ ಏನ್ ಇವ್ರಿಗೆಲ್ಲ ಏನ್ ಜ್ಞಾನ ಅನ್ಸ್ತೀರ ಏನು? ವರುಣ ದೇವ್ ಮತ್ತೆ ಹತ್ಕೊಂಡ್ ಕಂಪ್ಲೇಂಟ್ ಹಾಕ್ತೀರಿ ನೀವು? ಅಣ್ಣವ್ರ ಸಂಕಲ್ಪ ಮಾಡಿದ್ರೆ ಅಲ್ಲಿಗೆ ಸ್ಟಾಪ್. ನಾನ್ ನಮ್ ಕಾರ್ಯಕ್ರಮದ ಮೇಲೆ ಏನಾರ ಮಾಡ್ಕೊಂಡು
ಅದಕ್ಕಂದ್ರ ನೀವೆಲ್ಲ ಒಳ್ಳೆಯವ್ರೆ. ಪರಮಾತ್ಮ ನಶೆ ಐತಿ ನಿಮ್ಗ. ನಶೆ ಎಲ್ಲರೂ ಬಂದು ಕುಂತಿಲ್ಲ. ನಶೆ ಏನ್ ಕುಡಿಯೋರು ಬಾರಿ ಹುಡ್ಕೊಂಡು ಹೋಗ್ತಿರ್ತಾರಲ್ಲ, ಅದು ಅವ್ರ ಕೆಲಸ. ನೀವು ಪರಮಾತ್ಮ ನಶೆ, ನೀವು ನಿಜವಾಗ್ಲೂ ಪರಮಾತ್ಮ ಮನಸ್ಸಿನಾಗ ಇರ್ತಕ್ಕಂಥವ್ರು. ನೀವು ಈ ದಾರ್ಯಾಗ ಬಾಳ್ ನಡೆದಿರಿ, ಹಂಗಾಗಿ ಇವತ್ತು ಇಲ್ಲಿ ಬಂದ್ ಕುಂತೀರಿ. ಮುಂದಿನ ಸತಿ ಏನಿಲ್ಲ ಅಂದ್ರೆ ನಿಮ್ಗೆ ಬಹಳ ಪ್ರೇಮ ಇದ್ದಾರನ, ಅವ್ರ ಹೆಣ್ಮಕ್ಳಿರ್ಲಿ ಗಂಡ್ಮಕ್ಳಿರ್ಲಿ, ಒಂದು 4 ಮಂದಿನ ಕರ್ಕೊಂಡು ಅವ್ರಿಗೆ ಕಲ್ಯಾಣ ಮಾಡ್ಬೇಕಂತೇಳಿ ನಿಸ್ವಾರ್ಥ ಭಾವನೆಯಿಂದ ನೀವು ಹೋಗಿ ಅವ್ರಿಗೆ ಆ ವಿಚಾರ ಹಚ್ಕೊಂತೀರಲ್ಲ. ನಾವಿಲ್ಲಾದ್ರೆ ಇವತ್ತಿನ ಕಾರ್ಯಕ್ಕೆ ಹೋಗ್ತಾರೆ, ನಾಳೆನ ಕುಂತಾಗ ನೀವೆಲ್ಲರ ಅಂತ ಒಂದು ಕಾರ್ಯಕ್ರಮದಾಗ ಇದ್ದೀರಿ, ನಿಮ್ಮನ್ನ ನೀವು ಅಷ್ಟೆಲ್ಲ ಇಟ್ಕೊಂಡ್ರೆ ಅಂದ್ರೆ ನಿಮ್ಗೆ ರೋಗ ರುಜಿನ ಇಲ್ಲ, ನಿಮ್ಮ ಮನಸ್ಸಿನಾಗ ಶಾಂತಿ ನೆಮ್ಮದಿ. ನಿಮ್ಗೆ ಯಾವುದೇ ಒಂದು ರೂಪದಾಗ ಕಲ್ಯಾಣ ಆಗ್ಬೇಕಾದ್ರೆ, ಸಂಪತ್ ಬರ್ಬೇಕಾ, ರೊಕ್ಕ ಬರ್ಬೇಕಾ, ತಾನೇ ಬರ್ತದ. ಯಾರು ಉಪವಾಸ ಬಿದ್ದಿಲ್ಲ, ಹಳ್ಳಿಯಾಗಿರ್ಲಿ ಸಿಟಿಯಾಗಿರ್ಲಿ. ಪರಮಾತ್ಮ ದಾರಿ ಗಿಡದವನಿಗೆ ಬಹಳ ಶಾಂತಿ ನೆಮ್ಮದಿ ಅದ. ಪರಮಾತ್ಮ ದಾರಿ ನಡೆದ್ ಕಲೀರಿ ಅಷ್ಟೇ. ನಿಮ್ಗೆ ಪ್ರತಿ ಹೆಜ್ಜೆಗೂ ಮುಳ್ಳು ಹಾಕೋರು ಇರ್ತಾರೆ, ನಾವು ಅವ್ರಿಗೂ ಹೂವು ರಾಶಿ ಹಾಕ್ಬಿಡ್ಬೇಕು, ಹೂವಿನ ದಾರಿ ಮಾಡ್ಬೇಕು. ನಿಮ್ಗೆ ಸುಖ ಜಾಸ್ತಿ ಇರ್ತದ. ನಾವ್ ಯಾರಿಗಾರ ಮುಳ್ಳು ಹಾಕಿದ್ವಿ ಅಂತಂದ್ರೆ ನಮಗ್ ಮುಳ್ಳು ಹಾಕೋರು ಬಂದ್ಬಿಡ್ತಾರೆ. ಮುಳ್ಳು ಹಾಕಿದ್ರೆ ಹೂವಿನ ದಾರಿ ಹಾಕ್ಬಿಡ್ರಿ. ಅವಾಗ ನಮ್ಮ ಜೀವನದಲ್ಲಿ ನಾವು ಏನೇನು ಕಾಣಬೇಕು, ಏನೇನು ಇದು ಮಾಡಬೇಕು ಅನ್ನೋದನ್ನ ಪರಮಾತ್ಮ ಗೊತ್ತಿಲ್ದಾನೆ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ಒಳ್ಳೆ ಕೆಲಸ ಮಾಡಿದೆ ನಿಮ್ಗೆ ಎಷ್ಟು ಜನ ಅಂತಾರ, ಒಳ್ಳೇದು ಮಾಡಿದ ಅಂತಾರ ಅನ್ನಲ್ರಿ. ಅದು ನಿಮ್ಗೆ ಎಷ್ಟು ಖುಷಿ ಕೊಡ್ತದ. ಇವತ್ತು ನಾವ್ ಇಲ್ಲೆಲ್ಲ ಕುಂತೀವಂದ್ರೆ ಯಾವ್ದೋ ಪುರಾಣ ಪುಣ್ಯ ಕಂತಗಂತೂ ಕುಂತಿಲ್ಲ. ಎಲ್ಲಾರ ಮಾತಾಡ್ಕೊಂಡು ಕುಳ್ಲೇಬೇಕಲ್ಲ, ಏನೋ ಒಳ್ಳೆ ಆಲೋಚನೆ ಮಾಡ್ಲೇಬೇಕಲ್ಲ. ಈ ಜೀವನ ಶರೀರದ ಇದ್ರೊಳಗೆ ಇರತನ ನಿವಾಸ ಮಾಡ್ಲೇಬೇಕಲ್ಲ. ಒಳ್ಳೆ ಕಾರ್ಯಕ್ರಮ ಮಾಡ್ರಿ, ದಿನನಿತ್ಯ ಒಳ್ಳೆ ಕಾರ್ಯಕ್ರಮ ಮನೆಗೆ ಮಾಡಿ. ಯಾರಿಗೆ ಮಾತಾಡ್ರಿ, ಒಳ್ಳೆನೇ ಮಾತಾಡ್ರಿ. ಇದ್ರಾಗಿರ್ತಕ್ಕಂಥ ಸುಖ ನಿಮ್ಗೆ ಎದುರಿಗೂ ಇಲ್ಲ. ಬಹಳಷ್ಟು ಮಂದಿ ನಿಮ್ ಜೊತೆಗೆ ಇರೋರೇ ಮನಸ್ಸು ಉಳಿಸ್ತಿರ್ತಾರ. ಅದಕ್ಕೆ ಒಂದು ನೀವು ಬಿಂದು ಇಟ್ಟು ಬಿಡ್ರಿ, ಅದನ್ನ ತಲೆ ಹಾಕೋಬಾರ್ದು, ಅದನ್ನ ಹಚ್ಕೋಬಾರ್ದು. ಅವಾಗ ನಿಮ್ಗೆ ಶಾಂತಿ ನೆಮ್ಮದಿ ಭಾಳ ಆಗ್ತದೆ. ಅವ್ರಿಗೆ ಮಕ್ಳು ಏನ್ ಮಾಡಿ ತಿಳಿಯಂತ ಜಲ್ದಿ ಹೇಳ್ತಾರೆ, ದೊಡ್ಡವ್ರು ಅದು ತಿಳಿಯೋದಿಲ್ಲ ತಂಗ ಅನ್ಕೊಂಡಾಗ ಇನ್ನೂ ಪರಮ ಸುಖ. ಮಕ್ಳು ತಪ್ಪು ಮಾಡಿದಾಗ ಏನಂತಾರೆ, ಮಕ್ಳು ತಿಳಿಯಲ್ಲ ಬಿಡ್ರಿ ಅಂತಾರೆ. ದೊಡ್ಡವ್ರನ್ನು ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೌರವಿಸ್ಲಿಲ್ಲ, ಏನಾರು ನಿಮ್ ಜೊತೆಗೆ ಮನಸ್ಸು ನೋವಾಗಿ ನಡ್ಕೊಂಡ್ರಂದ್ರ ದೇವ್ರಿ ಆತಗೊಂದಿಷ್ಟು ಒಳ್ಳೆ ಬುದ್ಧಿ ಕೊಟ್ಟು ಬಿಡಪ್ಪ ಅಂದ್ರೆ ನಿಮ್ಮಷ್ಟು ಶಕ್ತಿಶಾಲಿ ಆತ್ಮ ಇನ್ನೊಬ್ರಿಲ್ಲ. ನಾನು ಯಾಕೆ ಇಲ್ಲಿ ಇವತ್ತು ಬಂದಿನಿ ಅವತ್ತು ಬಂದಿನಿ ಅಂತಂದ್ರ ಪರಮಾತ್ಮ ಸೇವೆ ಇದೆ, ಲಿಂಗ ಪೂಜೆ ಅನ್ಕೊಂಡು ಬರಕತ್ತೀನಿ ನಾನು. ಇಂಥದೊಂದು ಭಾಗ್ಯ ಕಳ್ಕೊಳ್ಬಾರ್ದು ನಾನು. ಯಾಕಂದ್ರೆ ನೀವೆಲ್ಲ ನನ್ನ ದೈವಿ ಪರ, ನಮ್ಮ ಅಣ್ಣತಮ್ಮರಿದ್ದಂಗ, ಅಕ್ಕ ತಂಗಿಯವರು ಎಲ್ಲ ತಾಯಂದಿರು. ಲಿಂಗ ಪೂಜೆ ಅಂದ್ರೆ ಮಂತ್ರ ಹೇಳೋದಲ್ಲ, ನಿಮ್ ಜೊತೆ ಕೂತ್ಕೊಳ್ಳೋದೊಂದು ಸೌಭಾಗ್ಯ. ನಿಮಗೂ ಆನಂದ ಆಯ್ತಾ, ನಿಮಗೂ ಖುಷಿ ಆಯ್ತಾ. ಈಗ ನೀವೆಲ್ಲ ಪರಮಾತ್ಮ ಧ್ಯಾನದಾಗಿದ್ದೀವ, ಇದಕ್ಕಿಂತ ಪರಮ ಸುಖ ಏನ್ ಬೇಕು? ರೊಕ್ಕ ಮಾಡೋ ಸುಖ ಅಲ್ಲ. ಒಂದು ಶ್ರೀಮಂತರಾಗಿ ದುಶ್ಚಟ ಮಾಡೋದು, ಯಾರಿಗೆ ಬೇಕವ್ರಿಗೆ ಏನ್ ಬೇಕದು ಮಾತಾಡೋದು, ಅದು ಸುಖ ಅಲ್ಲ. ಎಲ್ಲರನ್ನ ಪ್ರೀತಿಯಿಂದ ಗೌರವದಿಂದ ಕಾಣೋದು, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅನ್ನೋದು. ನೀವು ನಮ್ಮ ಸಂತೈಕಲ್ಲೂರು ಸ್ವಾಮಿಗಳು ಇದ್ದಷ್ಟು ಒಂದು ಫೇಮಸ್ ಈ ಏರಿಯಾದಾಗ ಯಾರೂ ಇಲ್ಲ. ಗಣಮಠದ ಅಪ್ಪರು ಇರ್ಬೋದು, ಆ ಮಠದಲ್ಲಿ ಬರ್ತಕ್ಕಂಥ ಆ ಸಂಸ್ಕಾರ ದಾರಿ ನಡೆದಿರೋಂಥ ಅವು ಶರಣರು ಯಾಕೆ ಬಂದ್ರಿ ಇಲ್ಲಿ? ಯಾವುದೇ ಊರಿಗೆ ಶರಣರಿಲ್ಲ. ಅವರು ಆ ಪರಮಾತ್ಮಗೆ ಅದಕ್ಕಂತಾನೆ ಹುಟ್ಟಿರ್ತಾರ. ಅವ್ರು ಎಲ್ಲರಿಗೆ ತಿದ್ದಮ್ಮ ತಿರ್ಡಮ್ಮ ಪರಮಾತ್ಮ ಕೆಲಸ ಮಾಡಮ್ಮ. ನೀವು ಇನ್ನ ನಮ್ಕಿನ್ನ ಜಾಸ್ತಿನೇ ತಿಳಿದರಿದ್ದೀರಿ, ಅದಕ್ಕೆ ಇಲ್ಲಿ ಕುಂತೀರಿ. ಇದು ಇನ್ನೊಬ್ರಿಗೆ ಹಂಚಿರಿ ದಯವಿಟ್ಟು. ಇನ್ನೊಬ್ರು ನಿಮ್ಗೆ ಯಾರು ಬಹಳ ಜೀವ ಮಾಡ್ತಾರ ಮನ್ಯಾಗ, ನಿಮ್ ಬಂದು ಬಳಗ ಸ್ನೇಹಿತರನ್ನೆಲ್ಲ ಕರ್ಕೊಂಬರ್ರಿ. ಕರ್ಕೊಂಡ್ ಬಂದಾಗ ಏನಾಗುತ್ತಂದ್ರ ಅದು ನಿಮ್ಗೆ ಜಮಾ ಆಗುತ್ತೆ ಭಾಗ್ಯ. ಹೆಂಗೆ ನೀವು ಬ್ಯಾಂಕ್ನಾಗ ಇಟ್ರೆ ರೊಕ್ಕ ನಿಮ್ ಬಡ್ಡಿ ಬೀಳತ್ತಲ್ಲ, ಹಂಗ ಪರಮಾತ್ಮ ಏನಾರ ಮಾಡಿ ಇದು ನಂದು ಎತ್ತಿದ್ ಏನೋ ಸ್ವಲ್ಪ ಚಲೋ ದುಡ್ಸಂಬ ಚಲೋ ಮೇವ್ ಹಾಕಂತಾನ. ನಿಮ್ಮೇಲೆ ಕಾಳಜಿ ತಗೊಂತಾನತ. ನನ್ನ ಕಾರ್ಯಕ್ರಮ ಮಾಡಕತ್ತಾನೆ, ನನ್ನ ಸಲ ಕೆಲಸ ಮಾಡಕತ್ತಾನೆ, ಎಷ್ಟೋ ಮಂದಿ ಡಾಕ್ಟರ್ ಕೆಲಸ ಮಾಡ್ದಂಗ ಮಾಡಕತ್ತಾನೆ ಅಂತ ನಿಮಗ್ ಸುಖ ಕೊಡ್ತೈತಿ. ಹೆಜ್ಜೆಜ್ಜಿಗೆ ನಿಮಗ್ ಮಾಯ ನೀವು ಪರೀಕ್ಷೆ ಮಾಡ್ತೈತಿ, ನಿಮ್ಗೆ ಒಳ್ಳೆ ಕೆಲಸ ಮಾಡಕ್ ಬಿಡಲ್ಲ. ದಾಟಿಗೆ ತಗೊಮ್ಮ. ಯಾರೋ ತಪ್ಪು ಮಾಡಿದ ಒಳ್ಳೆ ನೀ ತಪ್ಪು ಮಾಡಿದೆ ಅಂತ ಅವ್ನು ಕೂಡ ನಿಂದಿರ್ಬೇಡ್ರಿ. ಒಳ್ಳೇದ್ ಮಾಡಪ್ಪ, ಅವ್ನು ಒಳ್ಳೇದಾಗ್ಲಿ ಬೇಡ. ನೀವು ಬೇಕಿದ್ರೆ ಹೆಂಗ್ ಕ್ಷಮಿಸ್ತಿಡ್ರಿ ಮಕ್ಕಳಿಗೆ. ಬೇಕಾದ್ರೆ ನೀವು ಬಹಳ ಬೇಕಿದ್ದರಿಗೆ ಅಥವಾ ಅಂತವೆಲ್ಲ ಬಿಡು ಅಂತಲ್ಲ, ಅದು ದೊಡ್ಡ ಶ್ರೇಷ್ಠ ಜ್ಞಾನ, ಅದು ಒಳ್ಳೆ ಬುದ್ಧಿ. ಅದು ಬೇಕಿದ್ದರಿಗೆ ಎಂತ ಎಲ್ಲಿನ ಇರ್ಲಿ ಬಿಡೋದು, ಏನೋ ಆಗ್ಬಿಟ್ಟೈತಿ, ಕೈ ಮೀರಿ ಆಗೈತಿ, ಅದು ಬಿಟ್ಬಿಡ್ರಿ ಅಂತವಲ್ಲ ಅಂತ ಹೆಂಗಂತಲ್ಲ. ಪ್ರತಿಯೊಬ್ಬರಿಗೂ ಅದೇ ಅಂತ ವಾಣಿನ ಹೇಳ್ತಕ್ಕಂತಾರಾಗ್ಬೇಕು. ಎಷ್ಟು ನೀವು ಬೇರೆ ಕ್ಷಮಿಸ್ತೀರಿ, ಬೇರೆ ಏನ್ ಅಂದಿದ್ ನೀವು ತಲೆ ತಗೊಳಲ್ಲ, ನೀವು ದೇವ್ರ ಸಮಾನ ಆಗ್ತೀರಿ. ನಿಮ್ತಲ್ಲಿರೋ ದೈವಿ ಗಣಗಳು ಹೆಚ್ಚುತ್ತಾವ. ನಿಮ್ಮನ್ನ ಯಾರು ಅಲ್ಲಾಡ್ಸಕ್ ಆಗಲ್ಲ, ನಿಮ್ಗೆ ಯಾರು ದುಃಖ ಕೊಡಕ್ ಆಗಲ್ಲ. ಯಾಕೆ ನಿಮ್ ಶಕ್ತಿ ಅಷ್ಟು ದೊಡ್ಡದಾಗಿ ಬಿಡುತ್ತೆ. ಯಾರ ಏನಾದ್ರು ಉಳ್ಳೇನ ಇರ್ಲಿ ಬಿಡಪ್ಪ ನಮ್ಮವ ಅಂದ್ರೆ ಏನಾಗ್ಲಿ ಅಂತಾನಲ್ಲ, ಅವನು ದೇವ್ರ ಸಮಾನನೇ. ಅವನೇನ ತಪ್ಪು ಮಾತಾಡಿ ಅನ್ಬಿಡು, ಹೋಗ್ಲಿ ಬಿಡ ಅಂತ ತಗೋಬೇಡ ನಾವು ತಲೆಗ. ಎದಕ್ಕಂದ್ರೆ ನಿಮ್ಗೆ ಗೊತ್ತಿರುತ್ತ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಎಲ್ಲರೂ ಹೋಗಿ ನುಕ್ಸಾನ್ ಆಗ್ತಾನ. ನೀವೇಂತೀರಿ ಎಲ್ಲರಿಗೂ ಹಿಂಗೆ ಮಾತ್ರ ಬಡಿಸ್ಕೊಂತಾನ, ಇಲ್ಲ ಹಿಂಗೆ ಅವ್ನು ಹೆಂಗ್ ಬೇಕು ಚಿಕ್ಕರ್ ಗಾಡಿ ಎಲ್ಲರೂ ಬೀಳ್ತಾನ, ಕೈಕಾಲು ಮುಗ್ತಾನ, ಯಾವ್ದಾರ ಒಂದು ಗಾಡಿ ಹೋದ್ರೆ ಸಾಯ್ತಾನ ಅಂತ ಅಂತಿರಲ್ಲ. ಹೆಂಗ್ ಬೇಕಂಗ್ ನಡ್ಸೋರಿಗೆ. ಮತ್ತ ಅವ್ ನಿಮ್ತಲ್ಲಿ ಇತ್ತು ಅಂತಂದ್ರ ನೀವ್ ಹೇಳ್ದಾಗ ಎತ್ತಿದ್ಕೊಂಡಿದ್ರ ನೀವು ದೇವ್ರು ಹೇಳಿದ್ಮ್ಯಾಗ ಅವನು ಕಲ್ತ್ಕೊಂಡ, ಹುಷಾರದ, ಅವ್ನ ಜೀವನ ಮುಂದೆ ನೆಟ್ಟಗಾಯ್ತು.
ಇಲ್ಲಾಂದ್ರೆ ಕುಡ್ದು ಗಾಡಿ ಓಡಿಸ್ತಾರೆ, ಹೆಂಗ್ ರೋಡಿಗೆ ಬಿದ್ದು ಸಾಯ್ತಾರಲ್ಲ ಹಂಗೆ ಸತ್ತೋದು ಚಲೋ ಐತಿ. ಕೈ ಕಾಲು ಮುರ್ಕೊಂಡು ಬಿದ್ರೆ ಅವ್ನು ನೋಡ್ಯಾರ, ಯಾರು ಜಾಪಾನ್ ಮಾಡ್ಯಾರ ಅವ್ನು. ನೀವು ದೇವ್ರಂಗ ಇನ್ನೊಬ್ರು ಕ್ಷಮಸೆ ಗುಣ ಯಾವಾಗ ಬೆಳೆಸ್ಕೊಂತೀರಿ, ಯಾರ ಏನಂದ್ರೆ ಹಚ್ಕೊಳಲ್ಲ ಅಂದ್ರ ನಿಮ್ ತಲೆ ಶಕ್ತಿ ಜಾಸ್ತಿ ಐತಂತ. ಯಾರಿಗೆ ಏನ್ ಅನ್ನಕ್ ಆಡಕ್ಕಾಗಲ್ಲ, ಅನ್ನಕ್ ಮಾಡಕ್ಕಾಗಲ್ಲ ಅಂದ್ರೆ ನೀವು ವೀಕ್ ಇರೋದ್ರಿ, ನಿಮ್ ಕೈಲಿ ಏನಾಗಲ್ಲ ಅಂತ ಅರ್ಥ ಅಲ್ಲ. ಕ್ಷಮಸವನೇ ಶಕ್ತಿಶಾಲಿ. ನಿಮ್ಗೆ ಯಾವನ್ ಏನ್ ಅಂದ್ರಲ್ಲ ತಲೆ ಹಾಕಲ್ಲ ಹೋಗ್ತಿರೋ ನಿಮ್ಗೆ ಅಷ್ಟು ಶಕ್ತಿ ಕೊಟ್ಟಾನ ಪರಮಾತ್ಮ ಅಂತ. ಅವ್ ಏನ್ ಅಂದ್ರೆ ಅಲ್ಲಿ ಬಿಡಪ್ಪ, ಜ್ಞಾನಿಗಳು ಹಂಗೆ ಅಂತಾರ, ಅವ್ ಅನುಭವಿಸ್ತಾವ ಬಿಡು ಮುಂದೆ ಅಂತಾರ. ನೀವ್ ಯಾಕೆ ಅಂತೀರಿ ಹಂಗ? ಹಳ್ಳಿ ಅಂತೀರಿ ನೀವೆಲ್ಲರೂ. ಅವ್ನ ಅನುಭವಿಸ್ತಾನ, ನಮ್ಗೆ ಏನು ಮಾಡಾರ್ದ ನಿಮ್ ಕೆಟ್ಟದ್ ಮಾಡ ಅಂದ್ರೆ ಅವ್ನ ಅನುಭವಿಸ್ತಾನ ಅಂತೇಳಿ. ಯಾಕಂದ್ರೆ ನಿಮ್ ಶಕ್ತಿ ನಿಮ್ ಜ್ಞಾನ ಆದಂಗೆ ಹೇಳುತ್ತ. ಎಲ್ಲರನ್ನ ಕ್ಷಮಿಸೋಗಂತ ಶಕ್ತಿ ಬಂದಾಗ ನೀವು ದೇವ್ರ ಸಮಾನ ಅಂತ ಗುಣಗಳು ನಿಮ್ಮಲ್ಲಿ ಬರ್ತಾವ. ನಿಮ್ಗೆ ಯಾವ ಜನ್ಮವೂ ಕಷ್ಟ ಬರಲ್ಲ. ಪ್ರತಿಯೊಬ್ರು ಇಷ್ಟೇ ಪ್ರಾಮಿಸ್ ಮಾಡ್ಕೊಳ್ರಿ. ನಿಮಗೆ ನೀವು ಒಂದು ಇನ್ನೊಂದು ಕಾರ್ಯಕ್ರಮ ಇತ್ತಂದ್ರ ಪ್ರತಿಯೊಬ್ರು ನಿಮಗೆ ಬಹಳ ಬೇಕಾಗತಕ್ಕಂಥವ್ರನ್ನ ಕಾರ್ಯಕ್ರಮ ಕರ್ಕೊಂಬರೋದನ್ನ ದಯವಿಟ್ಟು ಮರಿಬೇಡಿ. ಯಾಕಂದ್ರೆ ಇನ್ನಷ್ಟು ಮನಸ್ಸು ಬರುತ್ತೆ ನಿಮ್ಗೆ ಅವ್ರ ಜೊತೆ ಕೂಡಕ್ಕೆ. ಹೊರಗೆ ಎಲ್ಲಿ ಕುಂತಿರ್ತೀವಿ, ಇಲ್ಲೇ ಬಂದು ಕೂಡ್ತೀರ ಆತರ. ನೀರು ಕೊಡಿರಿ. ಒಂದು ಪ್ಲೇಟ್ ತೆಗೆದು ಬಿಚ್ಚಿಡಪ್ಪ. ಅದು ಒಂದೇ ಒಂದು ನಾನು ಇಷ್ಟಪಟ್ಟು ನಿಮ್ಮ ಊರಿಗೆ ಬರ್ತಾ ಇದ್ದೀನಿ. ನಮ್ಮ ಅಣ್ಣ ತಮ್ಮರ ಜೊತೆ ಕೂತಂತ ನಿಮ್ ಜೊತೆ ಕೂತ್ಕೊಂಡಿದ್ದೀನಿ. ಪರಮಾತ್ಮ ನಿಮ್ಗೆಲ್ಲರಿಗೆ ಏನ್ ನುಡಿಸ್ಬೇಕಂತ ನಾನು ನುಡಿಬೇಕಂತ ಬಂದೀನಿ. ಇದು ನಿನ್ ಪೂಜೆ ಸಮಾನ ನನಗ. ನೀವೆಲ್ಲರಿಗೂ ಇನ್ನೂ ಅನೇಕ ಆತ್ಮಗಳಿಗೆ ಕಲ್ಯಾಣ ಮಾಡ್ತಕ್ಕಂಥ ಆಗ್ಲಿ ಅಂತ ಪರಮಾತ್ಮ ಇವತ್ತು ಸಂಕಲ್ಪ ಮಾಡಿ ನನ್ನ ಇವತ್ತಿನ ವಾಣಿ ಇವತ್ತಿಗೆ ವಿರಾಮ ಕೊಡ್ತೀನಿ. ನಾನು ದಯವಿಟ್ಟು ನೀವು ಪ್ರತಿ ಒಂದು ದಿನ ಪರಮಾತ್ಮ ಜೊತೆಗೆ ಹೆಚ್ಚು ಕಾಲ ಕಳಿತಕ್ಕಂಥ ಒಳ್ಳೆ ಮನಸ್ಸುಳ್ಳವರಾಗ. ಎಂತ ಎಷ್ಟೇ ಕಷ್ಟ ಇರಲಿ ಮಾತಿಗತ್ತಲ್ಲ, ಶಿವನೇ ನಮ್ಗೆ ಒಳ್ಳೇದ್ ಮಾಡಪ್ಪ ಒಳ್ಳೇದ್ ಮಾಡತ್ತಲ್ಲ, ಆ ತರ ಇನ್ನೊಬ್ರಿಗೆ ನಡೆಸ್ತಕ್ಕಂಥ ವಿಶೇಷ ಆತ್ಮಗಳ ನಿಜವಾದ ಪರಮಾತ್ಮ ಮಕ್ಕಳ ಮನಸ್ಸಿಗಿದ್ದಾಗ ನೀವು ಇಲ್ಲಿ ಇದ್ದೀರಿ. ಇದನ್ನ ಮರಿಬಾಡ್ರಿ. ಓಂ ಶಾಂತಿ. ಇಲ್ಲಿವರೆಗೆ ಸುಮಾರು 35 ನಿಮಿಷಗಳವರೆಗೆ ಬಹಳ ಅದ್ಭುತವಾದ ವಿಚಾರ ಹೇಳಿದ್ರು ಅವರು. ಸಾಕ್ಷಾತ್ ಪರಮಾತ್ಮನೇ ಬಂದು ನಮ್ಗೆ ಹೇಳಕತ್ತೆ ಅನ್ನೋಷ್ಟು ಮಟ್ಟಿಗೆ ತಿಳಿದಂಗೆ ಬಹಳ ಹೇಳಿದ್ರು. ದಯವಿಟ್ಟು ಅವ್ರು ಏನ್ ಹೇಳಿದ್ರು ಒಂದೇ ಒಂದು ಮಾತನ್ನ, ಪುಣ್ಯ ನಾವು ಕಳ್ಸೋದು ದೊಡ್ಡದಲ್ಲ, ನಮ್ಮ ಜೊತೆಗೆ ಇನ್ನೊಂದಿಷ್ಟು ಮಂದಿ ಕರ್ಕೊಂಬರೋದು ಏನೈತಲ್ಲ ಅದು ದೊಡ್ಡ ಪುಣ್ಯ ಅಂತ ಐತೆ. ದಯವಿಟ್ಟು ಈಗ ಏನಾಗೈತೆ ಅಂದ್ರ ಓದ್ ಸಲ ಬಂದು ಮಂದಿ ಈ ಸಲ ಬಹಳ ಕಡಿಮೆ ಐತಿ. ಯಾಕೆ ಕಡಿಮೆ ಐತಿ ಹೇಳ್ರಿ? ಅದಕ್ಕೂ ಒಂದು ಕಾರಣನೇ ಐತೆ. ಇದು ಕಲಿಗಾಲ. ಇದು ನಮ್ಮ ಅಕ್ಕರು ನಮ್ಗೊಂದು ಮಾತು ಹೇಳಿದ್ರು. ಈಗ ಸಣ್ಣಪುರಿ ನಿಮ್ಮೂರ ಕಾರ್ಯಕ್ರಮ ಮಾಡಕ್ ಹಚ್ಚಿ 4-5 ಪದೇ ಪದೇ ಫೋನ್ ಮಾಡದ ಕರ್ಸದ ಮಾಡಿದ್ರಾಗ ಅರ್ಥ ಏನೈತೆ? ಅದು ಅಲ್ಲ ಪದ್ಧತಿ. ಒಂದೇದು. ಇನ್ನೊಂದ್ ಏನಂದ್ರ ಇವತ್ತು ಶ್ರಾವಣ ಮಾಸ ನಾಗರಾಮಾಸಿ, ಇಲ್ಲೇ ಸಿದ್ಧಾರೂಢ ಮಾಡಿದಾಗ ಪುರಾಣ ಪ್ರಾರಂಭವಾಗ್ತದೆ. ಹಿಂಗಾಗಿ ಇಲ್ಲೊಂದಿಷ್ಟು ಜನ ಅಲ್ಲಿಗೆ ಹೋಗ್ಯಾರ. ಇದು ಈ ಕಾರಣನೇ ಐತೆ. ಅದಕ್ಕಾಗಿ ಏನ್ ಮಾಡ್ಬೇಕಂತ ಕೇಳಿದ್ರೆ ದಯವಿಟ್ಟು ನೀವು ಮುಂದೆ ಬರ್ತಕ್ಕಂಥವ್ರು ಪ್ರತಿಯೊಬ್ರು ಒಬ್ರಿಗಿಬ್ರು ಮುತ್ತಣ್ಣ ನೀ ಬರಕತ್ಯಾ, ನಿನ್ ಜೊತೆ 3 ಜನ ನಮ್ ಮುಂದಲ ಈ ಕಾರ್ಯಕ್ರಮಕ್ಕೆ ನೀವು ತೋರಿಸ್ಬೇಕು. ಅಂಬಣ್ಣ 3 ಜನ ತೋರಿಸ್ಬೇಕು, ಬಸವರಾಜ 3 ಜನ, ಸಿದ್ದಪ್ಪ 3 ಜನ, ಈಗ ಯಾರ್ಯಾರು ಇಲ್ಲದ್ರಿ ನಿರ್ಮಲಕ್ಕ ಅವರು 3 ಜನ, ಆಮೇಲೆ ಶಾಂತಮ್ಮಕ್ಕ ಬರಕತ್ತೆ ಅವ್ರು 3 ಜನ, ಹಿಂಗ ಒಬ್ಬೊಬ್ರು ಲಕ್ಷ್ಮಣಕ್ಕ ಬರಕ ಅವ್ರು 3 ಜನ, ಒಬ್ಬೊಬ್ರಿಗೆ 3 ಇಲ್ಲಿ ಎಷ್ಟ ಒಂದು 20 ಮಂದಿ ಇದೀವಿ. 23 60 ಜನ ಆಗ್ಬಿಡ್ತು ಒಂದೇ ಸಲಕ. ನಾವ್ ಏನು ಮಾಡೋದಕ್ಕೆಲ್ಲ ಜನರನ್ನ ಕರ್ಕೊಂಬರದ ಕೆಲಸ, ಅವ್ರಿಗೆ ಜ್ಞಾನ ಕೊಡ್ಸಮ್ಮ. ನೋಡ್ರಿ ಇವತ್ತು ನಮ್ಮೂರಾಗ ಪುರಾಣ ಪುಣ್ಯಕ್ಕೆ ಅಷ್ಟು ಗೊತ್ತೈತಲ್ಲ, 25-30 ಸಾವಿರ ರೂಪಾಯಿ ಕೊಟ್ಟು ಏನಾಗುತ್ತೆ ಅಂತಂದ್ರ ನಿಮ್ಮ ಭಾಗ್ಯ ಜಮಾ ಆಗತ್ತ. ಯಾವ್ದು ರೋಗ ಅವರು ಒಳ್ಳೆಯವ್ರು ಆಗ್ತಾ ಅಂತ ಹೋಗ್ತಾರೆ, ನೀವು ಅಷ್ಟೇ ಒಳ್ಳೆಯರಾಗಿರಿ. ಈಗ ನಾವು ಊರಾಗ ಒಂದು ಜಾತ್ರೆ ಮಾಡ್ಲಿ, ಒಂದು ಪ್ರವಚನ ಮಾಡ್ಲಿ, ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೆ 25-30 ಸಾವಿರ ಕೊಟ್ಟು ಕರ್ಸ್ತು ನಾವು ಪ್ರವಚನಕಾರ. ಗೊತ್ತೈತೆ? ಅವ್ರು ಸಂಗೀತ ಆಡ್ತಾರ, 1 ತಾಸು 1.5 ತಾಸು ಹೇಳ್ತಾರ, 25-30 ತಗೊಂಡ್ ಹೋಗ್ಬಿಡ್ತಾರ. ಇಲ್ಲಿ ಹೆಂಗೈತೆ ಅಂತ ಕೇಳಿದ್ರ 1 ರೂಪಾಯಿ ಯಾರಿಗೆ ಕೊಡೋದಿಲ್ಲ. ಇಲ್ಲಿ ನಿಮ್ ಕಳ್ಳಿಂದ ನಾವ್ ಯಾರನ್ನೋ ಪಟ್ಟಿ ಕೇಳಂಗಲ್ಲ, ಅವ್ರಿಗೂ ನಾವ್ ಯಾರಿಗೆ 1 ರೂಪಾಯಿ ಕೊಡ. ಇದು ಉಚಿತ ಉಪನ್ಯಾಸ ಅಂತಾರ. ಅಂದ್ರೆ ಸಾಕ್ಷಾತ್ ಶಿವ ಸಂದೇಶ ಹೇಳೋರು ಮಾತ್ರ ಇಲ್ಲಿ ಬರ್ತಾರ ಹೊರತು ಬೇರೆದವ್ರು ಬರಕ್ ಸಾಧ್ಯನೇ ಇಲ್ಲ. ಅದಕ್ಕೊಂದು ಉದಾಹರಣೆ ಏನಪ್ಪಾ ಅಂದ್ರೆ ಇವತ್ತು ನೋಡು, ಅಕ್ಕರು ಅಲ್ಲಿಂದ ಸಂತಿ ಕೆಲರಾಗ ಡೈಲಿ ಅವ್ರಿಗೆ ಕೆಲಸ 108 ಇರ್ತಾವ.
ಅದ್ರ ಜೊತೆಗೇನೆ ಜ್ಞಾನ ಕೊಟ್ಟಂತ ಪ್ರತಿದಿನ ಒಬ್ಬರ ಬರ್ಲಿ ಇಬ್ಬರ ಬರ್ಲಿ 4 ಜನ ಕಂಟಿನ್ಯೂ ಕೊಡ್ತಾರ ಅವ್ರ ಜ್ಞಾನ. ಅದ್ರ ಜೊತೆಗೆ ಉಣ್ಣಿ ಒಂದ್ಸಲ ಪ್ರತಿ ಉಣ್ಣಿ ಒಂದಿನ ಮುಂಚಿತವಾಗಿ ಅಲ್ಲಿಗೂ ಕಾರ್ಯಕ್ರಮ ಮಾಡಕತ್ತಾರ. ಅವ್ರೇ ಸ್ವತಃ ನಮ್ಮೂರಿಗೆ ಬರಕ ನಾವ್ ಎಂದಾದ್ರು ಪೆಟ್ರೋಲ್ ಹಾಕ್ಸಿವ ಅವ್ರ ಗಾಡಿಗೆ ಯಾರಿಗೇನ ಇಲ್ಲ, ಪೆಟ್ರೋಲ್ ಏನ ಅವ್ರ ಮನೆಗೆ ಹುಟ್ಟುತ್ತಾ ಇಲ್ಲ. ಆದ್ರೂ ಕೂಡ ಅವ್ರು ತಮ್ದು ಎಷ್ಟೇ ಖರ್ಚಾಗಲಿ ಏನೇ ಆಗ್ಲಿ ಶಿವನ ಸೇವೆ ಮಾಡಕ್ ಬಂದಿವಂತ ಹೇಳಿ ಅವ್ರು ಬಹಳ ಆಸಕ್ತಿಯಿಂದ ನಮ್ಮೂರಿಗೆ ಬರಕತ್ತಾರ. ಇದನ್ನ ನಾವೆಲ್ಲರೂ ಸದ್ಬಳಕೆ ಮಾಡ್ಕೋಬೇಕು. ಈಗ ನೋಡಿ ನಾವು ಈ ಕಾರ್ಯಕ್ರಮಕ್ಕಿಂತ ನಾನು ಹೆಚ್ಚು ಕಡಿಮೆ 6 ಗಂಟೆ ಬಂದಿದ್ದೆ. ಅಷ್ಟೊತ್ತಿಗೆ ನಮ್ಮ ಸುಗಣ್ಣ ಒಗರ್ನಾಳು, ನಮ್ಮ ಬಸವರಾಜ ಅವರೆಲ್ಲರೂ ಕುಂತು ಇದೆಲ್ಲ ಕಸ ಗಿಸ ಹೊಡೆದ್ರು, ನೀರು ಚೊಳ್ಳು ಹೊಡೆದ್ರು. ಹಿಂಗೆಲ್ಲ ಒಬ್ರಿಗೊಬ್ರು ಸೇವೆ ಮಾಡ್ಬೇಕಿದು. ಸೇವಾ ಮನೋಭಾವನೆ ಪ್ರತಿಯೊಬ್ಬರಿಗೆ ಬರ್ಬೇಕು. ಶಾಣಪ್ಪನ ಬರ್ಬೇಕು, ಆತನೇ ಬ್ಯಾನರ್ ಕಟ್ಟಬೇಕು, ಆತ ಬಂದ್ ಬರ್ಕಾಸ್ಬೇಕು, ಆತ ನೀರ್ ತರಬೇಕು, ಆಗ್ಲಾರ್ದು ಮಾತಿದು. ಎಷ್ಟಂತ ಮಾಡಕತ್ತ ಮನುಷ್ಯ ಮಾಡ್ತೀವಿ ಮಾಡಕ್ಕೆ